ಇಲ್ಲಿ ನಾನು ಚಲಾವಣೆಯಲ್ಲಿರುವಲ್ಲಿಯವರೆಗೆ ನಿನಗೆ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ, ನೀ ತಿಳ್ಕೊಂಡದ್ದು ತಪ್ಪಾಯ್ತು. ಏನು? ನಿನ್ನ ಚಲಾವಣೆಯನ್ನ ನಿಲ್ಲಿಸ್ಬೇಕಂತಲೇ ನಾನು ಬಂದದ್ದಿಲ್ಲ, ಅದು ನಿನಗೆ ಗೊತ್ತಿಲ್ಲ. ಹಾಗೆ ಎಲ್ಲಾದ್ರೂ ನನಗೊಂದು ಸ್ವಲ್ಪ ಅನುಮಾನ ಬಂದ್ರೆ ಆ ದಿವಸಕ್ಕೆ ಒಪ್ಕೊಳ್ಳುವುದೇ ಇಲ್ಲ. ಪಾಂಚಾಲಿಯನ್ನ ಪಣದಲ್ಲಿ ನಾವು ಗೆಲ್ಲುವಾಗ ನನಗಿಂತಲೂ ಹಿರಿಯನಾದಂತ ನೀನು ಇದೆಯೋ ಇಲ್ವೋ? ಆ ಪಣವನ್ನ ಗೆದ್ದವ್ರು ಯಾರು? ನೀನೇ. ಹೌದಲ್ಲ? ಹೌದು. ನಾನು ಹೇಳುವಾಗ ಹೇಳ್ಬೋದಿತ್ತು, ನಿನಗಿಂತಲೂ ಹಿರಿಯ ನಾನಿದ್ದೇನೆ, ನೀನು ಕೂತ್ಕೋ, ನಾನು ನೋಡ್ಕೊಳ್ತೇನೆ ಅಂತ. ಹಾಗೆ ಯಾಕೆ ಬಾಯಿ ಮುಚ್ಚಿಕೊಂಡ್ಬಿಡದೆ? ನಿನ್ನೆಲ್ಲ ಕೇಳ್ತೇನೆ, ಹೇಳು. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಗದಾ ಯುದ್ಧವ ಅಲ್ಲ ಬಿಲ್ ವಿದ್ಯೆಯ? ಬಿಲ್ ವಿದ್ಯೆ. ಮತ್ತೆಂತದ್ದು ನೀನು ಕಲ್ತದ್ದು ಬಿಲ್ ವಿದ್ಯೆ, ನೀನು ನಾನಲ್ಲ. ಹಾಗಾದ್ರೂ ಒಂದು ಕೆಲಸ ಮಾಡು. ಏನು? ಇಡೀ ಮಹಾಭಾರತ ಯುದ್ಧದಲ್ಲಿ ಎಲ್ಲವೋ ಮಖವನ ಮಗನೇ. ಏನ ಭೀಮ? ಅರ್ಜುನ, ಭಾರತ ಯುದ್ಧದಲ್ಲಿ ಪಾಂಡವರು ವಿಜಯವನ್ನು ಸಂಪಾದನೆ ಮಾಡಿಕೊಳ್ಳುವಲ್ಲಿ ಧನುರ್ಧಾರಿಗಳೆನಿಸಿಕೊಂಡಂತ ಅನೇಕರನ್ನ ಕೆಡಹಿ ವಿಜಯದ ದೇವತೆಯನ್ನ ಹಸ್ತಿನಾವತಿಯ ವಿಭುಪೀಠದಲ್ಲಿ ಧರ್ಮರಾಯನ್ನ ಕುಳ್ಳಿರಿಸುವ ಹಾಗೆ ಮಾಡಿದ್ದು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ಮುಂದಾದಂತ ನೀನು ಕದನ ಕಣದಲ್ಲಿ ಸಾಹಸಿಗತಾನೆನ್ನುವ ಹಾಗೆ ಉದ್ಘಾರ ಮಾಡುವುದಕ್ಕೆ ಮುಂದಾದಯ. ಸರಿ ಅರ್ಜುನ, ಏನು? ಒಂದು ನೆನಪಿಡು, ಏನು? ಸಾಹಸದ ಯಶೋಗಾಥೆಯನ್ನ ಹೇಳ ಹೊರಟರೆ ಶತಗಜತ್ರಾಣಿ ಎಂದೆನಿಸಿಕೊಂಡಂತ ಈ ಭೀಮಸೇನನ ಸಾಹಸದ ಮುಂದೆ ನಿನ್ನದ್ದು ಏನು ಅಲ್ಲ ಎನ್ನುವ ಹಾಗೆ ಹೇಳುವುದಕ್ಕೆ ಬಂದವನಿದ್ದೇನೆ. ನೀನೊಬ್ಬ ಕದನ ಕಣದಲ್ಲಿ ವಿಕ್ರಮ ಎನಿಸಿಕೊಂಡದ್ದು ಯಾವುದು ಅಂತಾದ್ರೆ ಕುರುಕ್ಷೇತ್ರದಲ್ಲಿ ಗೆಲುವನ್ನು ಪಡೆಯುವುದಕ್ಕೆ ಅನೇಕ ದಾರಿಗಳನ್ನು ಹುಡುಕಬೇಕಾದ ಪ್ರಮೇಯ ಬರ್ತಾ ಇತ್ತ. ಎಷ್ಟೆಲ್ಲ ಪ್ರಮೇಯವನ್ನ ತಂದುಕೊಂಡೆ ನಿನ್ನ ಗೆಲುವನ್ನ ತಂದುಕೊಳ್ಳುವುದಕ್ಕಾಗಿ ಅಲ್ಲ, ನೀನು ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಯಾರ್ಯಾರ ಕಾಲನ್ನ ಹಿಡಿಯುವುದಕ್ಕೆ ಹೋಗಬೇಕಾದ ಪರಿಸ್ಥಿತಿ ನಿನಗೆ ಬಂದೊದಗಿತು. ಹಾಗಂತ ಈ ಭೀಮಸೇನನಿಗೆ ಮಾತ್ರ ಹಾಗಲ್ಲ, ಮಾಡಿದ ಪ್ರತಿಜ್ಞೆಯನ್ನ ಈಡೇರಿಸಿಕೊಳ್ಳುವಲ್ಲಿ ಒಬ್ಬ ಸಮರ್ಥ ಯೋಧನಾಗಿ ಕುರುಧಾರುಣಿಯಲ್ಲಿ ಯಾರನ್ನ ಹೇಗೆ ಕೊಲ್ಲಬೇಕು ಹಾಗೆ ಕೊಂದು ಮುಗಿಸಿದವನಿದ್ದೇನೆ. ಅದನ್ನ ಹೊರತುಪಡಿಸಿ ನೀನೇ ಗೆದ್ದವ ಎನ್ನುವಾಗ ಹೇಳಿದ್ದವುದು ಅಂತಾದ್ರೆ ಇವತ್ತಿನ ದಿವಸ ಗೆಲ್ಲುವುದಕ್ಕೆ ಆದೀತು ನಿನ್ನಿಂದ. ಅರ್ಜುನ, ಇಲ್ಲಿಯವರೆಗೆ ಪಾಂಡವರ ಇವರು ಸಹಬಾಳ್ವೆಯನ್ನು ಸಾಗಿಸಿದ್ದಿದ್ರೆ, ಅಲ್ಲೊಂದು ಸೌಹಾರ್ದತೆಯ ಬದುಕನ್ನು ಕಂಡದ್ದಿದ್ರೆ, ನಮ್ಮೊಳಗಿನ ಸಹೋದರ್ಯದಂತಹ ಒಂದು ಸಂಬಂಧ, ಹೌದು, ನನ್ನನ್ನ ನೀನು, ನಿನ್ನನ್ನ ನಾನು, ಅಥವಾ ನಮ್ಮ ಇವರಲ್ಲಿ ಒಬ್ಬರಿಗೊಬ್ಬರು ಅಷ್ಟು ಹೊಂದಾಣಿಕೆ ಬದುಕನ್ನು ಸಾಗಿಸಿದವರು. ಇಲ್ಲಿಯವರೆಗೆ ಪಾರ್ಥ ಅರ್ಜುನ ತಮ್ಮ ಎನ್ನುವುದಾಗಿ ಪ್ರೀತಿಯಿಂದ ಕರೆಯುವ ನೀನು ಈ ದಿವಸ ಎಲ್ಲವೋ ಮಖವನ ಮಗನೇ, ಹೌದಪ್ಪ ಎನ್ನುವುದಾಗಿ ಪ್ರಾರಂಭ ಮಾಡಿದಾಗಲೇ ನನಗೆ ಅರ್ಥ ಆಗಿದೆ. ಏನಂತ? ಇವತ್ತು ಹೇಗೂ ಸರಿಯಾಗುವ ಲಕ್ಷಣ ಇಲ್ಲ ಅಂತ. ಯಾರು ಸರಿಯಾಗುವುದಿಲ್ಲ? ನಿನ್ನದ್ದು ವಿಡಂಬನೆ ಅಲ್ಲದೆ, ಕಟಕಿಯ ಮಾತಲ್ಲದೆ, ನನ್ನನ್ನ ಹೀಯಾಳಿಸುವುದಕ್ಕಾಗಿ ಆಡಿದ್ದಲ್ಲದೆ ಮತ್ತೆ ಬೇರೆ ಏನು ಅಲ್ಲ. ಈ ಮಾತು ಬರುವರ ಪ್ರಮುಖ ಕಾರಣಕರ್ತ ನೀನೇ ಅಲ್ಲವ? ಯಾಕೆ? ಧರ್ಮರಾಯ ನಮ್ಮನ್ನ ಸಭೆಯಲ್ಲಿ ಕರೆದು ಕೇಳಿದ ಪ್ರಶ್ನೆ, ಹೌದು, ಭಾರತ ಹವವನ್ನ ಜಯಿಸಿದ್ಯಾರು ಎನ್ನುವ ಹಾಗೆ. ಹೌದು, ಅಷ್ಟೊತ್ತಿಗೆ ನೀನು ಹೇಳಬೇಕಾಗಿತ್ತು. ಏನಂತ? ಒಂದು ನಾನು ಅಂತ ಹೇಳಬೇಕಿತ್ತು, ಭೀಮಸೇನೆ ಎನ್ನುವ ಹಾಗೆ ಹೇಳ್ತಿದ್ದೆ. ನೀನೇ ಮಾಡಿದ್ದಾದ್ರೆ ಯಾಕೆ ನಾನು ಮಾಡ್ಲಿಲ್ಲ ಅಂತ ಹೇಗೆ ಹೇಳ್ತೀಯ? ಪೂರ್ಣ ನೀನು ಮಾಡಿದ್ದಲ್ಲ, ಹೇಗೆ ಹೇಳ್ತೀಯ ಅಂತ. ಮತ್ತೆ ಅಣ್ಣ ಧರ್ಮರಾಯ ತುಂಬಿರುವಂತಹ ಸಭೆಯಲ್ಲಿ ಈ ಪ್ರಶ್ನೆಯನ್ನ ಕೇಳುವಲ್ಲಿ ಅಷ್ಟೇನು ದೂರದೃಷ್ಟಿತ್ವ ಇಲ್ಲದೆ ಅಲ್ಲವೇ ಅಲ್ಲ. ಸೂಕ್ಷ್ಮ ವಿಚಾರವನ್ನ ತಿಳಿಯದೆ ಅಣ್ಣ ತುಂಬಿದ ಸಭೆಯಲ್ಲಿ ಪ್ರಶ್ನೆ ಕೇಳಿದ್ದಲ್ಲ. ಅಣ್ಣನಿಗೂ ಗೊತ್ತಿದೆ ಮಹಾಭಾರತ ಹವ ನಡೆದುದಲ್ಲಿ ಆ ಗೆಲುವನ್ನ ಪಡೆಯುವಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು ಎನ್ನುವುದು ಅಣ್ಣ ಧರ್ಮರಾಯನಿಗೂ ಗೊತ್ತುಂಟು. ಆದರೂ ಪ್ರಶ್ನೆ ಮಾಡಿದ ಯಾಕೆ? ನಮ್ಮೊಳಗೆ ಯಾರು ಗೆದ್ದದ್ದು ಎನ್ನುವುದು ಗೊತ್ತಾಗಬೇಕು ಎನ್ನುವುದು ಅಣ್ಣನ ಉದ್ದೇಶ, ಅವನ ಸೂಕ್ಷ್ಮ ದೃಷ್ಟಿತ್ವ. ಹಾಗಾಗಿ ಅಣ್ಣ ಪ್ರಶ್ನೆ ಕೇಳಿ ಸುಮ್ಮನಾದಾಗ ನೀವೆಲ್ಲ ಸುಮ್ಮನೆ ಕುಳಿತಿದ್ರಿ. ನಕುಲ ಸಹದೇವರು ನೀನು ಬಾಯ್ಬಿಟ್ಟಿದ್ದೀರಾ, ಮಾತಾಡಿದ್ದೀರಾ. ಹಾಗಾದ್ರೆ ನೀವು ಯಾಕೆ ಎದ್ದು ನಿಲ್ಲಲಿಲ್ಲ? ಯಾಕೆ? ನಿಮಗೂ ಗೊತ್ತಾಗಿದೆ ಏನಂತ. ಮಹಾಭಾರತ ಯುದ್ಧದ ಗೆಲುವನ್ನ ಪಡೆಯುವಲ್ಲಿ ಮುಖ್ಯ ಪಾತ್ರಧಾರಿ ಅರ್ಜುನ, ಅವನೇ ಹೇಳಲಿ ಅಂತ ನೀವೆಲ್ಲ ಸುಮ್ಮನೆ ಕುಳಿತದ್ದು.
ಕಾರಣಕ್ಕೂ ಅದಲ್ಲ. ಮತ್ತೆ ತಾನು ಗೆದ್ದದ್ದು ಎನ್ನುವಾಗಿ ತಾನು ಹೇಳಿಕೊಳ್ಳುವುದಕ್ಕಿಂತ ಗೆಲುವಿಗೆ ಪ್ರಮುಖ ಕಾರಣಕರ್ತ ನಾನು ಎನ್ನುವುದು ಕಂಡವನಿಗೆ ಗೊತ್ತಾಗ್ತದೆ. ಸೂಚಿಸಬಹುದು ಇದ್ದವರು ನಾಲ್ವರಲ್ಲಿ ಯಾರಾದ್ರೂ ಒಬ್ಬರು ಎನ್ನುವ ಕಾರಣಕ್ಕಾಗಿಯೇ ನಾನು ಸುಮ್ಮನಾದದ್ದು. ನಿನ್ನೆಲ್ಲ ಕೇಳ್ತೇನೆ. ಈಗ ಪಾಂಡವರು ಗೆಲುವನ್ನ ಕಾಣುವುದಕ್ಕೆ, ಕೌರವರು ಸತ್ತು ಪಾಂಡವರಿಗೆ ಅಧಿಕಾರ ಸಿಗುವುದಕ್ಕೆ ಪ್ರಮುಖ ಪಾತ್ರಧಾರಿ ನಾನು ಎನ್ನುವುದಕ್ಕೆ ಸಾಕ್ಷ್ಯಾಧಾರಗಳು ಬಲವಾದದ್ದುಂಟು. ಯಾವುದುಂಟು? ದುರವೀಳ್ಯವನ್ನು ಕೊಡುವಾಗ ಕೌರವ ಮಾಡಿದ ಮಾತಾದರೂ ಯಾವುದು? ತರಣಿಯು ಪಾರ್ಥಿವರು ಸೋತ ಮೇಲೆ ಅರಿಗಳಂ ದುರದಿ ಜಯಿಸಿಕೊಂಬುದು ಧರ್ಮ ಹೇಳಿದ್ದಾನೆ. ಯಾವುದು ಹೇಗೆ? ಕೌರವರಲ್ಲಿ ಒಬ್ಬ ಬದುಕಿದರೂ ಕೌರವನಿಗೆ ಅಧಿಕಾರ, ಪಾಂಡವರಲ್ಲಿ ಒಬ್ಬ ಸತ್ತರೂ ಕೌರವನಿಗೆ ಅಧಿಕಾರ. ಇದ್ದ ಕೌರವರು 100 ಮಂದಿ ಸತ್ತದ್ಯಾರಿಂದ? ನನ್ನಿಂದಲೇ ಸತ್ತದ್ದು. 100 ಮಂದಿ ಕೌರವರನ್ನು ಭೀಮಸೇನ ಕೊಂದಿದ್ದಾನೆ ಅಂತ ಆದ ಮೇಲೆ ಪಾಂಡವರಿಗೆ ಗೆಲುವನ್ನ ಪಡೆದು ಅಧಿಕಾರ ಬರುವುದಕ್ಕೆ ಕಾರಣ ಯಾರ? ನೀನು ಅಂತ ಹೇಳ್ಕೊಂಡು ಖಂಡಿತ ಅಲ್ಲವೇ ಅಲ್ಲ. ಯಾಕಲ್ಲ? ಕೌರವರು 100 ಮಂದಿಯನ್ನ ನೀನೇ ಕೊಂದದ್ದು ಸರಿ. ಹಾಗಂತ ಕೌರವ ಸೇನೆಯಲ್ಲಿದ್ದವರು ಪ್ರಬಲರಾದವರು 100 ಮಂದಿ ಮಾತ್ರ ಅಲ್ಲ, 11 ಅಕ್ಷೋಹಿಣಿ ಸೇನಾ ಬಲ ಕೌರವನಿಂದಲಾಗಿ ಕುರುಕ್ಷೇತ್ರ ರಣಧಾರಣಿಗೆ ಬಂದದ್ದು. ಹಾಗಾದ್ರೆ ಅಲ್ಲಿರುವಂತಹ ಅತಿರಥ ಮಹಾರಥರು, ಮಹಾಪರಾಕ್ರಮಿಗಳು, ಅವರನ್ನೆಲ್ಲ ಸವರಿದ್ದು ನಾನು. ಮತ್ತೆ 100 ಮಂದಿಯಲ್ಲಿ 100 ಮಂದಿಯು ಬಲಾಢ್ಯರು ಅಂತ ಅಲ್ಲ, ಕೆಲವರೆಲ್ಲ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಕೌರವನಾದ್ರೂ ಬಲಾಢ್ಯನೋ ಅಲ್ವಾ? ಕೇವಲ ಬುದ್ಧಿವಂತಿಕೆಯಲ್ಲಿ ಮಾತ್ರ, ಚಾಣಾಕ್ಷತೆಯಲ್ಲಿ ಮಾತ್ರ, ಮೋಸಗಾರಿಕೆಯಲ್ಲಿ ಮಾತ್ರ ಬಿಟ್ರೆ ಪರಾಕ್ರಮದ ವಿಷಯದಲ್ಲಿ ಅವನು ಶ್ರೇಷ್ಠ ಬಲಾಢ್ಯ ಅಲ್ಲವೇ ಅಲ್ಲ. ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಯಾವುದು ಕೇಳಿದ್ರೆ, ಸಮಷ್ಟಿಯಾದಂತಹ ಮಹಾಭಾರತ ಸಂಗ್ರಾಮದಲ್ಲಿ ಎಲ್ಲರನ್ನೂ ಗೆಲಿದು ಮಹಾಭಾರತ ಸಂಗ್ರಾಮದ ರೂವಾರಿ ಯಾರು ಗೆಲುವಿಗೆ? ನಾನೇ. ಯಾಕೆ ಅಂತ ಕೇಳು. ನಡೆದಿರುವಂತಹ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಸತ್ತದ್ ಯಾರಿಂದ? ಕರ್ಣಾರ್ಜುನರ ಕಾಲ. ಭೀಷ್ಮಾಚಾರ್ಯ ಸತ್ತದ್ ಯಾರಿಂದ? ನನ್ನಿಂದಲೇ ಅಲ್ಲ, ಶಿಖಂಡಿಯಿಂದ ಸತ್ತದ್ದು. ಯಾರು ಹೇಳಿದ್ದು? ನಾನು ಹೇಳು. ಈಗ 9 ದಿವಸಗಳವರೆಗೆ ನೀವು ಹೋರಾಟ ಮಾಡಿದ್ದೇವೆ. 9 ದಿವಸದವರೆಗೆ ಭೀಷ್ಮಾಚಾರ್ಯರನ್ನ ಕೊಲ್ಲುವುದಕ್ಕೋ ಗೆಲ್ಲುವುದಕ್ಕೋ ಅರ್ಜುನನಿಂದ ಆಯ್ತಾ? ಆಗಲಿಲ್ಲ. 9ನೇ ದಿವಸ ರಾತ್ರಿಗೆ ನಾವೆಲ್ಲರೂ ಒಂದಾಗಿ ಭೀಷ್ಮಾಚಾರ್ಯರ ಶಿಬಿರವನ್ನ ಪ್ರವೇಶ ಮಾಡಿದೆವು. ಆಗ ಕೃಷ್ಣ ನಿರ್ದೇಶನದಂತೆ ಆಚಾರ್ಯ ಭೀಷ್ಮರಾಡಿದ ಹೇಗೆ? ದುರಕ್ಕೆ ನಾಳೆ ನಪುಂಸಕನ ತಂದಿಟ್ಟರೆ ನಾನು ಶಸ್ತ್ರ ಸನ್ಯಾಸ ಮಾಡ್ತೇನೆ ಎನ್ನುವಾಗಿ. ಹಾಗಾದ್ರೆ ಅವರ ಪ್ರಾಣವನ್ನು ಅವರೇ ಸಮರ್ಪಣೆ ಮಾಡಿದ್ದು ಬಿಟ್ಟರೆ ನೀನು ಕೊಂದದ್ದಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನು? ಭೀಷ್ಮಾಚಾರ್ಯರು ಆ ದಿವಸ 10ನೇ ದಿವಸದ ಯುದ್ಧದಲ್ಲಿ ಧರೆಗೆ ಹೊರಗಿದಾಗ ಪಾರ್ಥನಸ್ತ್ರದಿ ನೊಂದೆ ನಕಟ ಅಂತ ಯಾಕೆ ಬಬ್ಬಿರುದು? ಹೌದಪ್ಪ, ಶಿಖಂಡಿಯಿಂದಲೇ ಅವ್ರು ಸತ್ತದ್ದೌದು ಅಂತ ಆದ್ರೆ ಅರ್ಜುನನ ಅಸ್ತ್ರದಿಂದ ತಾನು ನೊಂದೆ ಅಂತ ಯಾಕೆ ಹೇಳ್ತೀನಿ? ಈಗ ನಿನ್ನೆಲ್ಲ ಹೇಳ್ತೇನೆ. ಹೇಳು. ಭೀಷ್ಮಾಚಾರ್ಯರ ಕೈಯಲ್ಲಿ ಧನಸ್ಸು ಇರುವಲ್ಲಿಯವರೆಗೆ ನಿನ್ನನ್ನ ಅವರನ್ನ ದಾಸಿಗಿಡಿಸುವುದಕ್ಕಾಯಿತಾ? ನಾನು ಹೋಗಲಿಲ್ಲ. ಯಾರು ಹೇಳಿದ್ ಹೋಗ್ಲಿಲ್ಲ? ಹೋಗಲಿಲ್ಲ. ಯಾಕೆ ಅಂತ ಹೇಳಿ? ಯಾಕೆ ಕೇಳು ಅರ್ಜುನ. ಈಗ ಕೃಷ್ಣನಲ್ಲಿ ನಾನಾಗಿ ಹೋಗಿ ಭೀಷ್ಮಾಚಾರ್ಯರಲ್ಲಿ ನಮ್ಮ ಅಜ್ಜನಲ್ಲಿ ಹೀಗೊಂದು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದ ಅಲ್ಲವೇ? ಹೊಂದಾಣಿಕೆ ಅಲ್ಲ, ಕೃಷ್ಣನೇ ನಮ್ಮ ಇವರನ್ನು ಕರೆದುಕೊಂಡು ಭೀಷ್ಮಾಚಾರ್ಯ 10ನೇ ದಿವಸಕ್ಕಾಯ್ತಲ್ಲ, ರಾತ್ರಿ ಆಯ್ತಲ್ಲ. ಈಗ 9 ದಿವಸದವರೆಗೆ ಭೀಷ್ಮಾಚಾರ್ಯರನ್ನ ಕುರುಕ್ಷೇತ್ರದಲ್ಲಿ ನಿನಗೆ ಬೀಳಿಸುವುದಕ್ಕಾಯ್ತಾ? 9 ದಿವಸದ ಒಳಗೆ ಆಯಿತೋ ಎನ್ನುವುದಕ್ಕಿಂತಲೂ ಆಯಿತು ಎನ್ನುವುದಕ್ಕಿಂತಲೂ ಆಗಬೇಕಾದ ಸನ್ನಿವೇಶ ನಿರ್ಮಾಣ ಆಗಿರಲಿಲ್ಲ. ಅಲ್ಲ, ಯಾಕೆ ಆಗ್ಲಿಲ್ಲ ಅಂತ? 10ನೇ ದಿವಸಕ್ಕೆ ಆಯ್ತಲ್ಲ, 9 ದಿವಸದವರೆಗೆ ಯಾಕೆ ಆಗ್ಲಿಲ್ಲ ಅಂತ? ಪುಣ್ಯಾತ್ಮ ಹಾಗೆ ಕೇಳುವುದಿದ್ರೆ ಮಹಾಭಾರತ ಯುದ್ಧ 18 ದಿವಸವೇ ಯಾಕೆ ಮುಂದುವರಿಬೇಕಿತ್ತು? 1-2 ದಿವಸದಲ್ಲೇ ಮುಗಿಸಬಹುದು. ಅಂದ್ರೆ ಯಾವ ದಿವಸ ಕೇಳು. ಮಹಾಭಾರತ ಯುದ್ಧ 18 ದಿವಸ ಅಂತಲ್ಲ, ನಡೆದ ಯುದ್ಧ ಆದದ್ದು 18 ದಿವಸ. 18 ದಿವಸ ಯಾಕೆ ಹೋಗಬೇಕಿತ್ತು? 18 ದಿವಸ. ಪಾಂಡವರಲ್ಲಿ ನಾನು ನೀನು ಎಲ್ಲರೂ ಬಲಾಢ್ಯರೇ ಹೌದು ಅಂತಾದ್ರೆ, ಕೌರವ ಸೇನೆಯಲ್ಲಿದ್ದವರು ನಮಗಿಂತಲೂ ಕೀಳು ಬಲಾನ್ವಿತರು ಅಂತಾದ್ರೆ 18 ದಿವಸದವರೆಗೆ ಬಲಾನ್ವಿತರು ಅಂತ ಹೇಳಿದ್ಯಾರು? ಆದ್ರಿಂದ ಹೇಳಿದ್ದು ಅಲ್ಲಿಯೂ ಬಲಾಢ್ಯತೆ ಇದ್ದವರೇ ಇದ್ದದ್ರಿಂದ ಅರ್ಜುನ 100 ಜನರು ಮಾತ್ರ ಬಲಾಢ್ಯರಲ್ಲ, ಉಳಿದವರಲ್ಲ. 10ನೇ ದಿವಸ ಭೀಷ್ಮಾಚಾರ್ಯರು ಬೀಳುವುದಕ್ಕೆ ಕಾರಣ ಶಿಖಂಡಿ ಮುಂದೆ ಬಂದಾಗ ಅವ್ರು ಪಡೆದಿರುವ ವರವೇ ಹಾಗೆ. ಶಿಖಂಡಿ ಮುಂದೆ ಬಂದಾಗ ಧನಸ್ಸನ್ನ ಬಿಸಾಡಿದ್ರು ಅವರು. ಧನಸ್ಸನ್ನ ತ್ಯಾಗ ಮಾಡಿದ ಮೇಲೆ ನೀ ಬಾಣ ಪ್ರಯೋಗ ಮಾಡಿದ್ದು. ಅದರ ಅರ್ಥ ಏನು? ಅವರ ಕೈಯಲ್ಲಿ ಆಯುಧ ಇರುವಲ್ಲಿಯವರೆಗೆ ಅರ್ಜುನನಿಂದ ಗೆಲ್ಲುವುದಕ್ಕಾಗುವುದಿಲ್ಲ.
ಎಂಬುದರ ಅರ್ಥ ಶಿಖಂಡಿಯಿಂದಲೇ ಸತ್ತದ್ದವು. ಅದು ಅಲ್ಲವೇ ಅಲ್ಲ, ಅರ್ಜುನನಿಂದ ಆಗುವುದಿಲ್ಲ ಅಂತಲ್ಲ. ಈ ಪ್ರಪಂಚದ ಯಾರಿಂದಲೂ ಭೀಷ್ಮಾಚಾರ್ಯರು ಇಚ್ಛಾಮರಣಿಗಳಾದ್ರಿಂದ ಅವರಾಗೆ ಸಾವನ್ನು ಆಹ್ವಾನಿಸಬೇಕು ಬಿಟ್ರೆ ಪ್ರತ್ಯಕ್ಷ ಹಣೆಯಲ್ಲಿ ಬರದ ಬ್ರಹ್ಮನೇ ಬಂದ್ರು ಭೀಷ್ಮರನ್ನು ಕೊಲ್ಲುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನೀವು ಆದ್ದರಿಂದ ಶಿಖಂಡಿ ಬಂದಾಗ ಶಸ್ತ್ರವನ್ನ ತೊರೆದ್ರು, ಆಮೇಲೆ ಬಾಣ ಪ್ರಯೋಗಿಸಿದ್ದಾರೆ. ಭೀಷ್ಮಾಚಾರ್ಯರು ಸತ್ತದ್ರಿಂದ ಪ್ರಕರಣ ಏನಾಯಿತು? ಈಗ ನೀವು ಭೀಷ್ಮಾರ್ಜುನ ಕಾಳಗಾಗಿದೆ, ಭೀಷ್ಮರ ಕಾಳಗ ನೀವು ಒಪ್ಕೊಂಡೆ ಅಲ್ವಾ? ಈಗ ಒಪ್ಪಿದ್ದೆ ಯಾಕೆ? ಅಲ್ಲ, ನಿನ್ನಿಂದ ಸತ್ತದ್ದಲ್ಲ, ಅವರಾಗಿ ಸತ್ತದಂತ ಒಪ್ಕೊಂಡೆ ಅಲ್ವಾ? ನಮ್ಮ ಕುಲದ ಹಿರಿಯರು, ಅವರು ಪಡೆದ ವರ ದೊಡ್ಡದು, ಅವ್ರಿಗೆ ಗೌರವ ಕೊಟ್ಟು ನಾನು ಒಪ್ಪಿದ್ದೆ. ನಮ್ಮ ಬಲ ಕಡಿಮೆ ಅಂತ ಹೇಳಿದ್ದ. ಆಯ್ತು ಬಿಡು. ಮತ್ತೆ ಆಮೇಲೆ ಭೀಷ್ಮಾಚಾರ್ಯರು ಕಣಕಿದ ಮೇಲೆ ಮತ್ತೆ ಯಾರು ಬಂದ್ರು? ಕರ್ಣಾರ್ಜುನ ಕಾಳಗ. ಅಲ್ಲ, ದ್ರೋಣಾಚಾರ್ಯರು ಬಿಡು. ದ್ರೋಣಾಚಾರ್ಯರು ತಾವಾಗಿಯೇ ದೇಹವನ್ನು ತೊರೆದಿದ್ದಾರೆ. ನೀವು ನೀನೇನು ಮಾಡ್ಲಿಲ್ಲ, ನಾನೇನು ಮಾಡ್ಲಿಲ್ಲ, ನೀನು ಏನು ಮಾಡ್ಲಿಲ್ಲ. ನಾನಲ್ಲ, ನೀನೇನು ಮಾಡ್ಲಿಲ್ಲ ಅಂತ ಹೇಳಿದ್ದು. ನೋಡು, ನಾನು ಹೇಳುವುದ ಕೊರಟ್ರೆ ಬಹಳಷ್ಟು ಹೇಳೇನು. ಯಾಕೆ? ನಿನಗಿಂತ ನಾನು ವಿಕ್ರಮ ಎನ್ನುವುದಕ್ಕೆ ಸಾಕ್ಷಿಯನ್ನು ಗೊತ್ತುಂಟ. ನೀನೊಬ್ಬ ಮಹಾಯೋಧ ಅಲ್ವಾ? ನೀನೊಬ್ಬ ಮಹಾರಥಿ. ನಾನೇನು ಹಾಗಾದ್ರೆ? ಪಾಂಡವರ ಸೇನೆಯ ಸರ್ವ ಸಂರಕ್ಷಣೆ ಭಾರವನ್ನು ಕೊಟ್ಟದ್ದು ಯಾರಿಗೆ? ನನಗೆ ಕೊಟ್ಟದ್ದು. ಸೇನಾ ಸಂರಕ್ಷಣೆ ಮಾಡ್ತಾನೆ ಅಂತಂದ್ರೆ ಅವ ಸಮರ್ಥ ಎನ್ನುವುದೇ ಅರ್ಥ. ಯಾಕೆ ಕೇಳು, ನಿನ್ನ ಬಲಾಢ್ಯತೆ ಬಲಕ್ಕೆ ಮತ್ತೊಂದು ಹೆಸರು ಭೀಮ. ಹಾಗಾಗಿ ರಕ್ಷಣೆಗೆ ನಿನ್ನನ್ನು ನಿಯೋಜಿಸಿದ್ದು. ಈಗ ರಕ್ಷಣೆಗೆ ಒಬ್ಬರನ್ನು ನಿಯೋಜಿಸಿದ್ದಾರೆ ಅಂತ ಆದ್ರೆ ಅವರು ಶ್ರೇಷ್ಠ ಬಲಾಢ್ಯರು ಅಂತಲ್ಲ, ಆ ಕೆಲಸಕ್ಕೆ ಅವರು ಆದೀತು ಅಂತ. ಬಲದಲ್ಲಿ ನಿನ್ನ ದೇಹ ಪ್ರಕೃತಿ, ನಿನ್ನದ್ದಾಗಿರುವಂತಹ ದಾಷ್ಟ್ಯತೆ, ಮತ್ತೆ ನೀನು ಯಾರ ಮೈ ಮೇಲೆ ಬೀಳುವುದಿದ್ರು ಹಿಂದೆ ಮುಂದೆ ನೋಡುವುದಿಲ್ಲ, ಇದೆಲ್ಲ ಇರಬೇಕಾದದ್ದು. ಈಗ ಬಲದಲ್ಲಿ ಶ್ರೇಷ್ಠ ಅಂತ ನೀನ್ ಈಗಲೂ ಒಪ್ಪಿಕೊಳ್ಬೇಕು. ಯಾಕೆ ಗೊತ್ತುಂಟ? ಬಲದಲ್ಲಿ ನಾನೇ ಶ್ರೇಷ್ಠ ಅಂತ ಹೇಳಿದವರು ಒಬ್ರು ಇದ್ದಾರೆ. ಯಾರು ಹೇಳಿದ್ದಳು? ನಾನು ಹೇಳಿ ನೀನ್ ಇರ್ಲಿಲ್ವ? ನನ್ನ ಜೊತೆಗೆ ಇರ್ಲಿಲ್ವ? ಅಲ್ಲ, ನೀ ನನ್ನ ಜೊತೆಗೆ ಹೇಳುವಾಗ ಇರ್ಲಿಲ್ವ? ಹಿಡಿಂಬ ವಿವಾಹದ ಪ್ರಕರಣದಲ್ಲಿ ಹಿಡಿಂಬೆಯನ್ನು ಮದುವೆಯಾಗಬೇಕು ಅಂತ ಹೇಳಿದಾಗ ನಾನೇ ಹೇಳಿದ್ದೇನೆ, ಅಣ್ಣ ಧರ್ಮರಾಯ ಇರುತ್ತ ನಾನು ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ. ಆಗ ವ್ಯಾಸರೇ ಹೇಳಿದ್ರು, ಕ್ಷತ್ರಿಯರು ಬಲದಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಳ್ಳಬೇಕು. ಬಲದಲ್ಲಿ ಇದ್ದ ಇವರಲ್ಲಿ ಭೀಮ ಶ್ರೇಷ್ಠ, ಬಲಕ್ಕೆ ಹೋಲಿಸಿದರೆ ಭೀಮನೇ ಹಿರಿಯವ. ಹಾಗಾದ್ರೆ ನೀನು ಮದುವೆ ಆಗುವಂತ ಹೇಳಿದ್ರು. ಪುಣ್ಯಾತ್ಮ, ಬಲಾಢ್ಯತೆ ಶ್ರೇಷ್ಠ ಎನ್ನುವುದರ ಅರ್ಥ ಅದರಲ್ಲಿ ಚಾಣಾಕ್ಷತೆ ಉಂಟು ಅಂತ ಆಗುವುದಿಲ್ಲ. ಈ ಬಲ ಇದ್ದ ಎಲ್ಲರಲ್ಲಿಯೂ ಹೋರಾಟದಲ್ಲಿ ಗೆಲುವನ್ನ ಪಡೆಯುವುದಕ್ಕಾಗುವುದಿಲ್ಲ. ಕೇವಲ ದೈಹಿಕವಾದಂತಹ ಬಲ ಇದ್ದಲ್ಲಿಗೆ ಎಲ್ಲವನ್ನು ಸಾಧ್ಯವಾಗಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹರಿತವಾದಂತಹ ಆಯುಧ ಕತ್ತಿ ಇರ್ತದೆ, ಅದು ಹರಿತವಾಗಿದೆ ಎನ್ನುವ ಕಾರಣಕ್ಕೆ ಅದನ್ನು ಸುಮ್ಮನೆ ಇಟ್ಟರೆ ಏನು ಪ್ರಯೋಜನ ಇಲ್ಲ. ಅದನ್ನ ಉಪಯೋಗಿಸುವಲ್ಲಿ, ಪ್ರಯೋಗಿಸುವಲ್ಲಿ ಜಾಣ್ಮೆ ಎನ್ನುವುದು ಬೇಕು, ಅದರ ಕರಚಮತ್ಕೃತಿ ಎನ್ನುವುದು ಬೇಕು. ಆಗ ಮಾತ್ರ ಬಲಾಢ್ಯತೆಗೆ ಶ್ರೇಷ್ಠತೆ ಬರುವುದಕ್ಕೆ ಸಾಧ್ಯ. ಅಂತ ಶ್ರೇಷ್ಠತೆ ಇರುವುದಿದ್ರೆ ಈ ಅರ್ಜುನನಲ್ಲಿ ಮಾತ್ರ. ಆದ್ರಿಂದಲೇ ದ್ರೋಣವಧೆಯಲ್ಲಿ ನಾವು ಯಾರು ಮುಂದುವರಿದದ್ದಲ್ಲ. ಆಮೇಲೆ ಮೋಸ ಎನ್ನುವುದಾಗಿ ಆ ಕೌರವಾದಿಗಳು ಹೇಳಿಕೊಂಡರು. ನಮ್ಮ ಪಾಲಿಗೆ ಗೆಲುವಾದದ್ದು ಹೌದು. ಆಮೇಲೆ ಪ್ರಾರಂಭವಾದದ್ದು ಕರ್ಣ ಪರ್ವ ಅಲ್ವಾ? ಹಾಗಾದ್ರೆ ಕರ್ಣನನ್ನ ಮಾಡಿದ ಪ್ರತಿಜ್ಞೆಯಂತೆ ಕೊಂದು ಮುಗಿಸಿದ್ದು ನಾನು ನೀನು. ಅಲ್ಲ, ಮುಗಿಸಿದ್ದು ಯಾವಾಗ ನೀನು? ಯಾವಾಗ? ಅಲ್ಲ, ಕರ್ಣಾರ್ಜುನ ಕಾಳಗ ಪ್ರಾರಂಭವಾಗಿ ಹೌದು ಸಾಯುವ ಅರೆಗಳಿಗೆಯ ಮೊದಲು ಕೊಲ್ಲುವುದಕ್ಕಾಗದ ನೀವು ಒದ್ದಾಟ ಮಾಡಿದ್ಯಾ. ಕಡೆಗವ ಸತ್ತದ್ದು ಹೇಗೆ? ಹೇಗೆ ಸತ್ತದ್ದು? ಯಾವುದು? ಕೃಷ್ಣ ಬಂದು ಎಲ್ಲ ಪಡೆದು ಕೈ ಕಾಲೆಲ್ಲ ಕಳೆದುಕೊಂಡ್ಮೇಲೆ ಬಾಣ ಯಾರು ಬೇಕಾದ್ರೂ ಬಿಡ್ತಾರೆ, ನೀನಂತಲ್ಲ. ಈಗ ಅಮೃತ ಕಲಶ ಹೋದ ಮೇಲೂ, ಕರ್ಣಕುಂಡಲ ಹೋದ ಮೇಲೂ, ಅದೆಲ್ಲ ಇಂದ್ರನಿಂದ ಕವಚ ಅಪಹರಣ ಆದ ಮೇಲೂ ಕರ್ಣನನ್ನ ಯಾರು ಬೇಕಾದ್ರೂ ಕೊಲ್ತಾರೆ, ನೀನು ಕೊಲ್ಲುವುದೇನು? ಸುಮ್ಮನಿರು. ಅದೇ ವಾದ ಸತ್ಯ ಅಂತ ಆದ್ರೆ 100 ಜನ ಕೌರವರನ್ನು ನೀನು ಗೆದ್ದದ್ದು ದೊಡ್ಡ ವಿಷಯವೇ ಅಲ್ಲ. ಯಾಕೆಂದ್ರೆ ಅವನ ಶಾಖೆಗಳಂತಿರುವಂತಹ 11 ಅಕ್ಷೋಹಿಣಿ ಸೇನಾ ಬಲ, ಅವನ ಧೈರ್ಯ ಎಲ್ಲವನ್ನು ನಾವು ಮೊದಲೇ ಕುಂದಿಸಿದ್ರಿಂದ ಕೊನೆಗೆ ಹೋಗಿ ನೀವು ಒಂದು ಪೆಟ್ಟು ಕೊಟ್ಟೆ. ಮೊದಲು ನಾನೇ ಇದ್ದೆ, ಅಷ್ಟು ಜನ ಕೊಲ್ಲುವಲ್ಲಿಯೂ ನಾನು ಮೊದಲಿಂದಲೂ ಇದ್ದೆ ಅಂತ ಹೇಳಿದ್ದು. ಇಲ್ಲಿ ಕರ್ಣನ ವಿಷಯ ಹಾಗೆ. ಕರ್ಣನಲ್ಲಿ ಹೋರಾಟವನ್ನು ನಡೆಸಿ ಅವ ಎಲ್ಲಾ ವಿಭಾಗದಲ್ಲಿಯೂ ಸೋಲನ್ನು ಅನುಭವಿಸಿ ಆಮೇಲೆ ರಥವು ಹೂಳಿ ಹೋಗಿ ಆಮೇಲೆ ಕೃಷ್ಣ ಬಂದದ್ದು ಬಿಟ್ರೆ ಕರ್ಣ ಮತ್ತು ಅರ್ಜುನರು ಇದಿರಾದ ಸಂದರ್ಭದಲ್ಲಿ ಪ್ರಥಮವಾಗಿ ಬಂದು ಕೃಷ್ಣ ಕೇಳಿದ್ದಲ್ಲ. ಅದಲ್ಲಪ್ಪ, ಹಾಗಂತ ಯುದ್ಧ ಪ್ರಾರಂಭವಾಗುವ ಮೊದಲೇ ಅವನಿಂದ ಪಡೆಯಬೇಕಾದೆಲ್ಲವನ್ನು ಕೆಲವರು ಪಡೆದುಕೊಂಡಿದ್ದಾರೆ. ಆ ಪ್ರಕರಣವು ನಮಗೆ ಗೊತ್ತುಂಟು. ಮತ್ತೆ ಕುರುಕ್ಷೇತ್ರದಲ್ಲಿ 3 ಬಾರಿ ನೀನು ಸತ್ತು ಕೆಲವು ಸಮಯ ಆಗ್ತಾ ಇತ್ತು. ಒಂದು ಭಗದತ್ತನ ವೈಷ್ಣವಾಸ್ತ್ರ, ಭಗದತ್ತ ಬಿಟ್ಟಂತ ವೈಷ್ಣವಾಶರಕ್ಕೆ ಸಾರಥಿಯಾಗಿ ಕುಳಿತಂತ ಕೃಷ್ಣ ಎದೆ ಕೊಟ್ಟಾಗ ಅದು ವೈಜಯಂತಿ ಮಾಲೆಯಾಗಿ ಬಿದ್ದಿತ್ತು. ಎಲ್ಲಿಯಾದ್ರೂ ಅವ ತಲೆ ಕೊಡದೇ ಇದ್ರೆ ಏನಾಗ್ತಾ ಇತ್ತು? ನಿನ್ನ ತಲೆ ಹಾರುತ್ತಾ ಇತ್ತು. ಅದಾದ ಮೇಲೆ ಮತ್ತೆ
ಗುರು ದ್ರೋಣಾಚಾರ್ಯರು ಸತ್ತ ಮೇಲೆ ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ನಾರಾಯಣಾಸ್ತ್ರ ಅದಕ್ಕೂ ಹಾಗೆ ಅಲ್ಲಿಯೂ ಪಾಂಡವರನ್ನ ರಕ್ಷಣೆ ಮಾಡಿದವ ಕೃಷ್ಣ ಇದ್ದಾನೆ. ನೀನು ಮೊದಲೇ ಶರಣಾದೆ, ನಾನು ಶರಣಾಗುವುದಿಲ್ಲ ಎನ್ನುವಾಗ ಸೆಟದು ನಿಂತ ಆ ಕಾಲಕ್ಕೆ ನೀನು ಮತ್ತು ಕೃಷ್ಣ ಪರಮಾತ್ಮನ ಬಂದು ಕೆಳಗಿಳಿಯುವ ಹಾಗೆ ಎಳೆದು ನನ್ನನ್ನ ಕೆಳಗೆ ಹಾಕಿದ್ದು. ಅದಾದ ಮೇಲೆ ಒಂದು ಪ್ರಕರಣದಲ್ಲಿ ಶ್ರುತಾಯುಧನ ಗದೆ, ಅದು ಏಕಘಾತಿನಿಯಾದಂತ ಒಂದು ಶರದೋಪಾದಿಯಲ್ಲಿ ಇದ್ದದ್ದು. ಆ ಗದೆಯನ್ನ ಪ್ರಯೋಗ ಮಾಡಿದಂತಾದ್ರೆ ಅದು ಒಬ್ಬ ಮಹಾರಥಿಯನ್ನ ಕೊಲ್ಲದೆ ಹೊರಕ್ಕೆ ಬರುವುದಿಲ್ಲ ಆಗಿತ್ತು. ಆ ಶ್ರುತಾಯುಧನ ವಿಶೇಷವಾದ ಗದೆ ನಿನ್ನ ಸಮೀಪ ಬರುವಾಗ ಸಾರಥಿಯಾದ ಕೃಷ್ಣ ತಲೆಗೆ ಕೊಟ್ಟ. ನಿರಾಯುಧರಾದ ಕೈ ಮೈ ಮೇಲೆ ಎಲ್ಲಿಯಾದ್ರೂ ಅವನಾಯುಧ ಪ್ರಯೋಗ ಆಯಿತು ಅಂತಾದ್ರೆ ಅದು ಹಿಂದಕ್ಕೆ ಹೋಗಿ ಪ್ರಯೋಗಿಸಿದವನನ್ನ ಕೊಲ್ತದೆ. ಅಲ್ಲಿ ಕೃಷ್ಣ ತಲೆ ಕೊಡದೇ ಇದ್ರೆ ಏನಾಗ್ತದೆ ಹೇಳು, ನಿನ್ನ ತಲೆ 1000 ಹೋಳಾಗ್ತಾ ಇತ್ತು. ಎಲ್ಲಾ ಸಂದರ್ಭದಲ್ಲಿಯೂ ಕೃಷ್ಣ ನಿನ್ನನ್ನ ರಕ್ಷಣೆ ಮಾಡಿದ್ದು. ಹಾಗಂತ ಭೀಮಸೇನ ಮಾತ್ರ ಹಾಗಲ್ಲ, ಯಾರ ರಕ್ಷಣೆಯು ಸಹಾಯವನ್ನು ಪಡೆಯದೆ ಏಕಾಂಗ ವೀರನಾಗಿ ಕುರುಕ್ಷೇತ್ರ ಭವನವನ್ನ ಗೆದ್ದವನಿದ್ದಾನೆ. ಖಂಡಿತ ಅಲ್ಲವೇ ಅಲ್ಲ. ಹಾಗೆ ಹೇಳಿದ್ರೆ ನಿನ್ನ ದುರಹಂಕಾರದ ಮಾತಾದೀತು. ಯಾಕೆ? ಕೃಷ್ಣನೇ ಹೇಳಿದ್ದಾನೆ ಅಮ್ಮ ಕುಂತಿಯಲ್ಲಿ, ಮಮ ಪ್ರಾಣಾಹಿ ಪಾಂಡವಾಹ, ಅಂದರೆ ಪಾಂಡವ ಪಂಚಕರನ್ನ ತನ್ನ ಪ್ರಾಣದೋಪಾದಿಯಲ್ಲಿ ರಕ್ಷಿಸ್ತೇನೆ. ಈಗ ಅಂಥ ಸಂದರ್ಭದಲ್ಲಿ ನನ್ನ ತಲೆಯೇ ಹೋಗುವುದೌದು ಅಂತಾದ್ರೆ ಇವತ್ತು ಮಾತಾಡುವುದಕ್ಕೆ ನೀನು ಇರುವುದಿಲ್ಲವಾಗಿತ್ತು. ಯಾಕೆ? ಕೌರವನ ಗಥಾಘಾತಕ್ಕೆ ತುತ್ತಾಗಿ ನೀನೊಮ್ಮೆ ಧರಾಶಾಯಿಯಾದವ. ಆಮೇಲೆ ಕೃಷ್ಣನೇ ನಿನ್ನನ್ನ ಎಬ್ಬಿಸಿದ್ರಿಂದ ಆಮೇಲೆ ಕೃಷ್ಣ ಸಂದೇಶದಂತೆ ಅವನ ಸಲಹೆಯಂತೆ ನೀನು ಕೌರವನ ತೊಡೆಯನ್ನ ಮುರಿದವ ಎಂಬಲ್ಲಿಗೆ ನಿನ್ನ ಗೆಲುವಿನಲ್ಲಿಯೂ ಕೃಷ್ಣ ಪಾಂಡವರಾದಂತಹ ನಾವು 5 ಎಲ್ಲಿಯೇ ಹೋರಾಟದಲ್ಲಿ ಗೆದ್ದದ್ದಿದ್ರು ಅದು ಕೃಷ್ಣಾನುಗ್ರಹ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದನ್ನೇ ಹೇಳಬೇಕಾಗಿತ್ತು. ಕುರುಕ್ಷೇತ್ರವನ್ನ ಗೆಲ್ಲುವರ ಕಾರಣ ಕೃಷ್ಣಾನುಗ್ರಹ, ಪಾಂಡವರೆಲ್ಲರೂ ಸೇರಿ ಗೆದ್ದದ್ದಂತ ಹೇಳ್ಬೇಕಾಗಿತ್ತು. ನೀನ್ ಯಾಕೆ ನಾನೇ ಗೆದ್ದೆ ಅಂತ ಹೇಳಿ? ಅದು ಅಣ್ಣನಿಗೆ ಗೊತ್ತಿಲ್ಲದೆ ಇದ್ದದ್ದಲ್ಲ, ಕೃಷ್ಣಾನುಗ್ರಹದಿಂದಲೇ ಗೆದ್ದದ್ದು ಎನ್ನುವುದು ಗೊತ್ತಿಲ್ಲದೆ ಅಣ್ಣ ಹೇಳಿದ್ದ. ಹಾಗಾದ್ರೆ ಸಕ್ರಿಯವಾಗಿ ಸಾರ್ವತ್ರಿಕವಾಗಿ ಎಲ್ಲರನ್ನು ಸಂಹರಿಸಿ 11 ಅಕ್ಷೋಹಿಣಿ ಸೇನಾಬಲವನ್ನು ಹೊಡೆದೋಡಿಸಿ ಕೊಂದು ಆ ಗೆಲುವನ್ನ ಪಡೆದವರು ಯಾರು? ಅದು ನಾನು ಅಂತ ಹೇಳಿದ್ದೇನೆ. ಆತ್ಮವಿಶ್ವಾಸದ ಮಾತು. ಇಷ್ಟನ್ನೆಲ್ಲ ಕೇಳುತ್ತಿರುವ ನಿನ್ನನ್ನು ನಾನು ಈಗಲೇ ಸೋಲಿಸುವುದರ ಮೂಲಕವಾಗಿ ಅಲ್ಲ ಕೊಲ್ಲುವುದರ ಮೂಲಕವಾಗಿ ಮಹಾಭಾರತ ಯುದ್ಧದ ವಿಷಯ ಏನು ಮಾತಾಡುವುದಕ್ಕೆ ನೀನಿಲ್ಲ ಅಂತ ಮಾಡ್ತಿದ್ದೆ. ಆದ್ರೆ ಒಂದು ರೀತಿಯ ಸಂಕಟ ನನಗಾಗ್ತಾ ಉಂಟು. ಖಂಡಿತ ಹೌದು. ಉಳಿದವರ ಮೈ ಮೇಲೆ ಬಾಣವನ್ನ ಪ್ರಯೋಗಿಸಿದ ಹಾಗೆ ನಿನಗೆ ಬಾಣ ಪ್ರಯೋಗಿಸುವುದಕ್ಕಾಗುವುದಿಲ್ಲ. ಯಾಕೆ? ನಿನ್ನ ಪ್ರಾಣ ಉಳಿಸಿದ್ದೇನೆ, ನೆನಪಿಟ್ಟುಕೋ. ಪ್ರಾಣ ನಾನು ನಿನ್ನದು ಉಳಿಸಿದ್ದೇನೆ, ನಿನ್ನ ಮಾನವನ್ನು ಉಳಿಸಿದ್ದೇನೆ. ಪಾಂಡವರ 5 ಇಲ್ಲಿವರೆಗೆ ಬದುಕಿದ್ದೆ ಹಾಗೆ. ಆದ್ರೆ ಈ ದಿವಸ ಅಲ್ಲಿ ಭೇದವನ್ನ ತಂದಿದ್ದಿದ್ರೆ ನೀನು ಮಾತ್ರ ನಾನು ಆಡಿದಂತ ಮಾತು ಸರಿಯಾದದ್ದು ಅಲ್ಲವೇ ಅಲ್ಲ ಅಂತಾದ್ರೆ ನಕುಲ ಸಹದೇವರು ವಿರೋಧಿಸಬಹುದಿತ್ತು, ಅಣ್ಣ ಧರ್ಮರಾಜ ವಿರೋಧಿಸಬಹುದಿತ್ತು. ಅವರ್ಯಾರು ವಿರೋಧಿಸದೆ ನೀನು ಮಾತ್ರ ವಿರೋಧಿಸಿದೆ. ಅದರ ಅರ್ಥ ನಿನಗೆ ಹೊಟ್ಟೆ ಕಿಚ್ಚು. ನಾನಿರುವಾಗ ನನ್ನ ತಮ್ಮ ತಾನು ಗೆದ್ದಿದ್ದೇನೆ ಅಂತ ಹೇಳಿದ್ನಲ್ಲ, ನಿಜವಾಗಿ ಸಂತೋಷ ಪಡಬೇಕು. ನಾನು ಕಷ್ಟಪಟ್ಟಿದ್ದೇನೆ, ಆ ಕಷ್ಟ ನನಗೆ ಗೊತ್ತುಂಟು, ಅದಕ್ಕಾಗಿ ವಾದಿಸಿದ್ದು. ಅವರು 3 ಹೆಚ್ಚಾಗಿ ನಾನು ಕಷ್ಟಪಟ್ಟಿದ್ದೇನೆ, ಅದಕ್ಕಾಗಿ ನನ್ನದು ವಾದ. ನೀನು ಧರ್ಮರಾಯ ಶಲ್ಯನನ್ನ ಮಾತ್ರ ಕೊಂದದ್ದು. ಹೌದು ಪುಣ್ಯಾತ್ಮ, ನೀನು ಕಷ್ಟಪಡುವಾಗ ನಾನೇನು ಅರಮನೆಯಲ್ಲಿ ಸುಪ್ಪತ್ತಿಗೆ ಮೇಲೆ ನಾನು ಹೇಳಿಲ್ಲ, ನಾನು ಅಲ್ಲೇ ಇಲ್ಲ. ಅದೇ ಹೌದು ಅಂತ ಒಪ್ಪಿಕೊಂತ ಹೇಳಿದ್ದ ನಾನು ಒಪ್ಪುವುದಿಲ್ಲ. ಈಗಲೂ ಅಷ್ಟೇ ನನಗಿಂತಲೂ ಹಿರಿಯ ನೀನು. ಯಾವ ಅಮ್ಮನನ್ನ ನಾನು ಅಮ್ಮ ಎನ್ನುವುದಾಗಿ ಕರೆದಿದ್ದೇನೆ, ನನಗಿಂತಲೂ ಮೊದಲು ಅಮ್ಮ ಅಂತ ಕರೆದವ ನೀನು. ಆ ಕಾರಣಕ್ಕಾಗಿ ಅಗ್ರಜ ಎನ್ನುವಂತ ಒಂದೇ ಒಂದು ಗೌರವದಿಂದ ನಿನ್ನನ್ನು ನಾನು ಇಲ್ಲಿಯವರೆಗೆ ತಡೆದಿದ್ದೇನೆ, ಸೈರಿಸಿಕೊಂಡಿದ್ದೇನೆ. ಮತ್ತು ಮುಂದುವರಿದೆ ಅಂತಾದ್ರೆ ನಿಗ್ರಹಿಸ್ತೇನೆ. ಪಂಚಪಾಂಡವರಲ್ಲಿ 4 ಪಾಂಡವರು, ಒಬ್ಬಳು ಕುಂತಿದೇವಿ ಸತ್ತು ಕೆಲವು ವರ್ಷಗಳೇ ಆಗ್ತಾ ಇತ್ತು. ಆದ್ರೆ ರಕ್ಷಣೆ ಮಾಡಿದವ ಯಾರು ಕೇಳಿದ್ರೆ ನಾನಿದ್ದೇನೆ. ಅರಗಿನ ಅರಮನೆಗೆ ಬೆಂಕಿ ಇಡುವ ಕಾಲಕ್ಕೆ ಆ ಹುತ್ತುವ ಬೆಂಕಿ ಎನ್ನುವುದು ನಿಮ್ಮನ್ನ ಸುಡಬಾರದು ಎನ್ನುವ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನ ಎತ್ತಿಕೊಂಡು ಹೋಗಿ ರಕ್ಷಣೆ ಮಾಡಿದವನು ನಾನು. ಹೆಚ್ಚೇನು ಬಂಡಿ ಅನ್ನವನ್ನ ಉಂಡೆ, ಬಕನ ಪ್ರಾಣವನ್ನ ಕೆಡಹಿದೆ. ಇದ್ದ 5 ಮಕ್ಕಳಲ್ಲಿ ನಿಮ್ಮ 4ರನ್ನ ಕಳುಹಿಸುವುದಕ್ಕೆ ಕುಂತಿದೇವಿ ಮುಂದಾಗ್ಲಿಲ್ಲ, ನನ್ನನ್ನ ಕಳುಹಿಸುವುದಕ್ಕೆ ಮುಂದಾದ್ದು ಯಾಕೆ? ತನ್ನ ಮಗ ಭೀಮಸೇನ ಸಾಧನೆ ಮಾಡುತ್ತಾನೆ ಎನ್ನುವಂತ ಅಮಿತವಾದ ವಿಶ್ವಾಸ. ಈ ವಿಶ್ವಾಸದಿಂದಲೇ ನನ್ನನ್ನ ಕಳುಹಿಸುವುದಕ್ಕೆ ಮನ ಮಾಡಿದಳು. ಅವಳ ಎಣಿಕೆಯಂತೆ ಕಾರ್ಯವನ್ನ ಮೂಡಿಪಡಿಸಿದ್ದೇನೆ. ಆದ್ರೆ ಇವತ್ತು ನಿನಗೆ ಹೇಳುವುದಿಷ್ಟೇ, ಮಹಾಭಾರತ ಯುದ್ಧದ ಹಾಗೆ ಅಂದಿನಲ್ಲಿ ನೀನು ಕೆಲವರನ್ನ ಕೊಂದ ಎನ್ನುವ ಹಾಗೆ ಇಂದಿಲ್ಲಿ ಭೀಮಸೇನನ್ನ ಕೆಣಕುವುದಕ್ಕಾಗುವುದಿಲ್ಲ.
ಗೆಲ್ಲಲೇಬೇಕು ಅಂತ ಹೋದ್ರೆ ನಿನ್ನ ಗಾಂಡೀವಕ್ಕೆ ಸರಿಯಾಗಿ ನಿನ್ನ ರಥದ ಮುಂದೆ ಕುಳಿತುಕೊಳ್ಳುವುದಕ್ಕಾಗಿ ಆ ಹರಿಯನ್ನ ಕರೆಸು. ಕೃಷ್ಣ ಸಾರಥ್ಯ ಆಗಲಿ, ಅದಲ್ಲ ಧ್ವಜದಲ್ಲಿದ್ದು ನವಕೋಟಿ ದೈತ್ಯರನ್ನ ಸಂಹಾರ ಮಾಡಿದ ಆಂಜನೇಯ ಅವ ಬರಲಿ. ನೀನು ಗೆಲುವನ್ನ ಕಾಪಾಡಿಕೊಳ್ಳುವುದಕ್ಕೆ, ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆಂಜನೇಯನನ್ನು ನಿನಗೆ ಒದಗಿಸಿಕೊಟ್ಟದ್ದು ನಾನೇ. ನೆನಪಿರಲಿ, ಕರೆಸವರನ್ನ ಹೋರಾಟವನ್ನು ನಡೆಸಿ ನಿನ್ನಿಂದ ನಾನು ಗೆಲುವನ್ನ ಪಡೆಯಬೇಕು ಅಂತಾದ್ರೆ ಏನು ಕೃಷ್ಣನನ್ನ ಕರೆಸಬೇಕಾ? ಕೃಷ್ಣ ಬೇಕು. ಕೃಷ್ಣನ ಸಾರಥ್ಯ ಇದ್ರೆ ಮಾತ್ರ ನಾನು ವಿಜೃಂಭಿಸುವುದು. ಯಾರು ಹೇಳಿದ್ದಾರೆ? ಹೇಳುವುದು. ಕೃಷ್ಣನ ಸಾರಥ್ಯ ಇಲ್ಲದೆಯೂ, ಕೃಷ್ಣನ ಉಪಸ್ಥಿತಿ ಇಲ್ಲದೆಯೂ ನಾನು ಗೆದ್ದಿದ್ದೇನೆ, ಉಪಸ್ಥಿತನಿದ್ದಾಗಲೂ ಗೆದ್ದಿದ್ದೇನೆ. ಹಾಗಾಗಿ ಕೃಷ್ಣಾನುಗ್ರಹ ಎನ್ನುವುದೇ ಮುಖ್ಯ ಪ್ರಧಾನ ಬಿಟ್ರೆ ಕೃಷ್ಣನ ಉಪಸ್ಥಿತಿ ಎನ್ನುವುದು ಮುಖ್ಯ ಅಲ್ಲವೇ ಅಲ್ಲ. ಆಲೋಚಿಸಿ ನೋಡು, ನಿವಾತ ಕವಚರನ್ನ ಕೊಲ್ಲುವಾಗ ಏನು ಕೃಷ್ಣನ ಜೊತೆಯಲ್ಲಿ ಬಂದಿದ್ದ? ಇಂದ್ರ ಕೊಟ್ಟ ಆಶೀರ್ವಾದ ಉಂಟು, ಪ್ರಶ್ನೆ ಜಿತೇಂದ್ರಿಯತ್ವದ ವರ ಉಂಟು. ಹಾಗಾದ್ರೆ ಆಶೀರ್ವಾದದಿಂದಲೇ ಎಲ್ಲವೂ ಸಾಧ್ಯ ಅಂತಾದ್ರೆ ನೀನು ಬಕಾಸುರನನ್ನ ವಧಿಸುವುದಕ್ಕೆ ಹೋದಾಗ ಅಮ್ಮನ ಆಶೀರ್ವಾದ ಇತ್ತು, ಆದ್ರಿಂದ ವಧಿಸಿದೆ, ನಿನ್ನದ್ದೇನೂ ಇಲ್ಲ. ಹಾಗಂತ ನಿನಗೆ ವರ ಇದ್ದಿತ್ತು ನಿವಾತ ಕವಚರನ್ನು ಕೊಲ್ಲುವಾಗ? ಪುಣ್ಯಾತ್ಮ, ವರ ಇದ್ದದ್ದು ಹೌದಾ? ವರ ಯಾಕಿತ್ತು ಕೇಳು. ಯಾಕೆ? ಅಂಥ ಲೋಕವನ್ನೇ ತಲ್ಲಣಿಸಿರುವಂತಹ ನಿವಾತ ಕವಚರಂತಹ ದೈತ್ಯರು ಸಾಯಬೇಕು ಅಂತಾದ್ರೆ ವರಬಲಾನ್ವಿತರಾಗಿ ಆದವರು, ಅಂತವರನ್ನ ಕೊಲ್ಲುವುದಕ್ಕೆ ನಾನು ಮಾತ್ರ ಸಾಧ್ಯ. ಹಾಗಾದ್ರೆ ಪಾಂಡವರೈವರಲ್ಲಿಯೂ ಯೋಗ್ಯತೆ ಇದ್ದದ್ದೇ ಹೌದು ಅಂತಾದ್ರೆ ನಿನ್ನ ಬಲಾಢ್ಯತೆ ಶ್ರೇಷ್ಠ ಅಂತಾದ್ರೆ ನಿನಗೆ ಆ ವರ ಬರಬಹುದಿತ್ತಲ್ಲ. ಯಾಕೆ ಬರಲಿಲ್ಲ ಗೊತ್ತುಂಟ? ನಿನಗೆ ಆ ವರ ಸಿಕ್ಕಿದ್ದು ಎಲ್ಲಿ ಸಿಕ್ಕಿದ್ದು? ದೇವಲೋಕದಲ್ಲಿ ಬಂದದ್ದು ನಿನಗೆ. ಜಿತೇಂದ್ರಿಯತ್ವನ್ನ ಕಾಪಾಡಿಕೊಂಡದ್ದು ಹೇಗೆ ಕೇಳಿದ್ರೆ, ಊರ್ವಶಿ ನಿನ್ನನ್ನು ಬಯಸಿದ ಆ ಕಾಲಕ್ಕೆ ಜಿತೇಂದ್ರ ಎನ್ನುವುದು ಎಲ್ಲರಿಗೂ ಗೊತ್ತಾಯಿತು. ಅಲ್ಲಿ ಬಂದ ಶಾಪ ಅದು ವಿರಾಟ ನಗರದಲ್ಲಿ ಬೇಕಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡೆ. ಮತ್ತೆ ದೇವಲೋಕಕ್ಕೆ ನೀನು ಸಶರೀರವಾಗಿ ಹೋಗುವರೆ ಕಾರಣ ನಿನ್ನ ಅಪ್ಪನೇ ಇದ್ದದ್ದು ದೇವಲೋಕದಲ್ಲಿ, ಇಂದ್ರ ಇದ್ದದ್ದು. ಇಂದ್ರ ನಿನ್ನನ್ನ ಕರೆಸಿಕೊಂಡು ಅವ ನಿನಗೆ ಬೇಕಾದನ್ನ ದಾರಿ ಇರಲದ್ದು. ಹಾಗಾದ್ರೆ ಇಂದ್ರನೇ ನನ್ನ ಅಪ್ಪ ಎನ್ನುವ ಕಾರಣಕ್ಕಾಗಿ ಮಗ ಎನ್ನುವ ವ್ಯಾಮೋಹದಿಂದ ನನಗದನ್ನ ಕರುಣಿಸಿದ್ದಲ್ಲ. ತನ್ನ ಮಗನೇ ಹೌದಾದರೂ ಇಂಥ ಘನ ಕಾರ್ಯವನ್ನ ಮಾಡುವುದಕ್ಕೆ ಸಾಮರ್ಥ್ಯ ಇರುವುದಿದ್ರೆ ತನ್ನ ಮಗ ಪಾರ್ಥನಿಗೆ ಮಾತ್ರ ಎನ್ನುವುದು ಇಂದ್ರನಿಗೂ ಗೊತ್ತುಂಟು. ಹಾಗೆ ಅಪ್ಪ ಶ್ರೇಷ್ಠನಾದಲ್ಲಿಗೆ ಮಗನಿಗೆ ಶ್ರೇಷ್ಠತೆ ಬರುವುದೇ ಹೌದು ಅಂತಾದ್ರೆ ನಿನ್ನ ಅಪ್ಪನೇನು ಸಾಮಾನ್ಯದವನ? ವಾಯುದೇವ. ನಿನಗೆ ಯಾಕೆ ವಾಯುದೇವ ವರ ಕೊಟ್ಟ ಅಂತ ಕೆಲವರನ್ನು ಕೊಲ್ಲಿಸಲಿಲ್ಲ? ವಾಯುದೇವ ಅಂತ ಹೇಳಿದ್ರೆ ಬಲದಲ್ಲಿ ನಾನಿದ್ದೇನೆ, ಬಲವಂತಿಕೆ ನಮಗೇನು ಕಡಿಮೆ ಇಲ್ಲ, ಹಾಗಾಗಿ ವರದ ಅಗತ್ಯವೇ ನಮಗಿಲ್ಲ. ಆಮೇಲೆ ಬಲ ಕಡಿಮೆ ಉಂಟು, ವರ ಬೇಕಾಗಿ ಖಂಡಿತ ಅಲ್ಲವೇ ಅಲ್ಲ. ಯಾವಾಗಲೂ ಹಾಗೆ ಒಂದು ಹೊರೆಯನ್ನು ಹೊರಿಸಬೇಕು ಅಂತಾದ್ರೆ ಗೋಣಿನ ತ್ರಾಣವನ್ನು ನೋಡಿ ಹೊರೆಯನ್ನು ಇರಿಸ್ತಾರೆ ತಲೆ ಮೇಲೆ. ಇಂಥ ಹೊರೆಯನ್ನು ಹೊರುವುದಕ್ಕೆ ಇವನಲ್ಲಿ ಸಾಮರ್ಥ್ಯ ಉಂಟು. ಆಗಲೂ ಹಾಗೆ ಕೃಷ್ಣ ಕಾರುಣ್ಯವು, ದೇವೇಂದ್ರನಿಂದ ವರವು, ಅನೇಕ ರಕ್ಕಸರನ್ನ ಕೊಲ್ಲುವ ಯೋಗ್ಯತೆ ನನ್ನ ಪಾಲಿಗೆ ವಹಿಸಿದ್ದು ಆ ಸಾಮರ್ಥ್ಯ ಇರುವುದಿದ್ರೆ ಅರ್ಜುನನಿಗೆ ಮಾತ್ರ ಎನ್ನುವುದು ದೇವರಿಗೂ ಗೊತ್ತು, ದೇವತೆಗಳಿಗೂ ಗೊತ್ತುಂಟು. ಆದ್ರಿಂದ ನನ್ನನ್ನೇ ಆಯ್ಕೆ ಮಾಡಿದ್ದಾರೆ. ಪಾಶುಪತಾಸ್ತ್ರವನ್ನು ಪಡೆಯುವಾಗ, ಪರಶುವನಲ್ಲಿ ಹೋರಾಟವನ್ನು ನಡೆಸುವಾಗ ಕೃಷ್ಣ ಇದ್ನ. ನೀ ಹೋದದ್ದು ಎಲ್ಲಿಗೆ? ಅವಾಗ ಎಲ್ಲಿಗೆ ಹೋದದ್ದು? ಎಲ್ಲಿದ್ದ ಹೋದದ್ದು? ಈಗ ಕೃಷ್ಣ ಸಾರಥ್ಯ ಬೇಕು ಅಂತ ನೀವು ಹೋದದ್ದು ಯಾವಾಗ ಹೋದದ್ದು? ಆ ಕೃಷ್ಣ ಸಾರಥ್ಯ ಇದ್ದದ್ದು ಆಮೇಲೆ ವನವಾಸ ಅಜ್ಞಾತವಾಸ ಮುಗಿದ ಬಳಿಕ ಕೃಷ್ಣನನ್ನ ಸಂದರ್ಶಿಸುವುದಕ್ಕೆ ನೀನು ಕೌರವ ಹೋದದ್ದು. ಆಗ ಕೃಷ್ಣ ಸಾರಥ್ಯವನ್ನು ಬಯಸಿದ್ದು. ಇದು ಮೊದಲೇ ಆದದ್ದು, ಇಂದ್ರಕೀಲಕದ ಪ್ರಕರಣ ಮೊದಲಾಗಿದ್ದು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕೃಷ್ಣ ಸಾರಥ್ಯ ಸಿಕ್ಕಿದ್ದು ಆಮೇಲೆ ಅಂತ ಆದ್ರೆ ಅಮ್ಮ ಕುಂತಿದೇವಿಗೆ ಕೃಷ್ಣ ಮಕ್ಕಳೈವರನ್ನು ತನ್ನ ಪ್ರಾಣದಂತೆ ಕಾಪಾಡ್ತೇನೆ ಅಂತ ಹೇಳಿದ್ದು ಕೃಷ್ಣ ಸಂಧಾನ ಆದ್ಮೇಲೆ ಅದಕ್ಕೂ ಮೊದಲು. ಈಗ ಮಕ್ಕಳು ಅಂತ ಆದ್ಮೇಲೆ ಯಾವಾಗ? ನಾವು ಮಕ್ಕಳಿರುವಾಗಲೇ ಕೇಳ್ಕೊಂಡ ಮೊದಲೇ ಕುಲಾಲ ಭವನದಲ್ಲಿ ಕುಂತಿದೇವಿಗೆ ಮಮ ಪ್ರಾಣ ಹಿ ಪಾಂಡವ ಅಂತ ಮಾತು. ಹಾಗಾದ್ರೆ ಕೃಷ್ಣ ಕಾರುಣ್ಯ ಎನ್ನುವುದು ಆಗಲೇ ಪ್ರಾರಂಭ ಆಗಿದೆ, ಸಂಧಾನ ಆದ್ಮೇಲೆ. ಕಾರುಣ್ಯ ಬೇರೆ, ಸಾರಥ್ಯ ಬೇರೆ. ಕಾರುಣ್ಯ ಸಾರಥ್ಯ ಎರಡು ಒಂದೇ ಅಲ್ಲ, ನೆನಪಿರಲಿದ್ದು ನಿನಗೆ. ಸಾರಥ್ಯ ಎನ್ನುವುದು ಯುದ್ಧಕ್ಕೆ ಮಾತ್ರ, ಕಾರುಣ್ಯ ಎನ್ನುವುದು ನಮ್ಮ ಬದುಕಿನ. ಇವತ್ತು ಕೇಳಿದ್ದು ಪಾಂಡವರೇನಾದ್ರೂ ಬದುಕಿನಲ್ಲಿ ಪ್ರಕಟ ಆದದಿದ್ರೆ, ಪ್ರಜ್ವಲಿಸಿದ್ರೆ ಅದು ಕೃಷ್ಣನಿಂದ. ನಾನು ಇವತ್ತು ಹೇಳಿದೆ ಅಂತದ್ದು ಸಾರಥ್ಯಕ್ಕೆ ಕೃಷ್ಣನನ್ನ ಕರೆಸುವಂತ ಹೇಳಿದ್ದು, ಕಾರುಣ್ಯಕ್ಕಲ್ಲ. ಕಾರುಣ್ಯ ಅವ ಎಲ್ಲಿದ್ರು ಕೊಟ್ಟಾನು ಎನ್ನುವುದಕ್ಕೆ ಸಾಕ್ಷಿ ಸಭಾಪರ್ವದಲ್ಲಿ ದ್ರೌಪದಿಗೆ ಸೀರೆ ಕೊಟ್ಟಿದ್ದಾನೆ. ಕಾರುಣ್ಯ ಎಲ್ಲಿದ್ರು ಬರ್ತದೆ ಅವನದ್ದು. ಹಾಗೆ ಎಲ್ಲವೂ ಸಾಧ್ಯವಾಗುವುದೇ ಹೌದು ಅಂತಾದ್ರೆ, ಹಿರಿಯನಾದಂತ ನಿನ್ನಿಂದಲೇ ಶ್ರೇಷ್ಠತೆ ಉಂಟು ಅಂತಾದ್ರೆ, ಪಾಂಚಾಲಿಯನ್ನ ಪಣದಲ್ಲಿ ನಾವು ಗೆಲ್ಲುವಾಗ ನನಗಿಂತಲೂ ಹಿರಿಯನಾದಂತ ನೀನ್ ಇದೆಯೋ ಇಲ್ವೋ? ಆ ಪಣವನ್ನ ಗೆದ್ದವ್ರು ಯಾರು? ನೀನೇ, ಹೌದಲ್ಲ? ನಾನು ಹೇಳುವಾಗ ಹೇಳ್ಬೋದಿತ್ತು, ನಿನಗಿಂತಲೂ ಹಿರಿಯ ನಾನಿದ್ದೇನೆ, ನೀನು ಕೂತ್ಕೋ, ನಾನು ನೋಡ್ಕೊಳ್ತೇನೆ ಅಂತ. ಹಾಗೆ ಯಾಕೆ ಬಾಯಿ ಮುಚ್ಚಿಕೊಂಡಿರುದೆ? ನಿನ್ನೆಲ್ಲ ಕೇಳ್ತೇನೆ, ಹೇಳು. ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ಗದಾ ಯುದ್ಧವ ಅಲ್ಲ ಬಿಲ್ವಿದ್ಯೆಯ? ಬಿಲ್ವಿದ್ಯೆ. ಮತ್ತೆಂತದ್ದು ನೀನು ಕಲ್ತದ್ದು ಬಿಲ್ವಿದ್ಯೆ, ನೀನು ನಾನಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ಇಡೀ ಮಹಾಭಾರತ ಯುದ್ಧದಲ್ಲಿ
ನಡೆದ 18 ದಿವಸದಲ್ಲಿ ಗದಾಯುದ್ಧ ಎಷ್ಟು ದಿವಸ ನಡೆದಿದೆ? ಬಹಳಷ್ಟು ದಿನ ಆಗಿದೆ. ಅದಲ್ಲ, ಕೌರವ ಭೀಮರ ಅದಲ್ಲ, ಅದು ಗದಾಯುದ್ಧ ಅರ್ಜುನ, ಅದು ಗದಾಯುದ್ಧ ಅಂತಲ್ಲ. ಗದಾಯುದ್ಧ ಎನ್ನುವಾಗೆ ಕೌರವನ ಆಯ್ಕೆ. ಉಳಿದ ಎಲ್ಲಾ ದಿವಸವೂ ಗದೆಯಿಂದಲೂ ಆಗಿದೆ, ಈಟೆಯಿಂದಲೂ ಆಗಿದೆ, ಕತ್ತಿಯಿಂದಲೂ ಆಗಿದೆ, ಧನಸ್ಸಿನಿಂದಲೂ ಆಗಿದೆ. ಆದ್ರೆ ಆವತ್ತಿನ ಆಯ್ಕೆ ಕೌರವ ಗದಾಯುದ್ಧಕ್ಕೆ ಮಾಡ್ಕೊಂಡದ್ದು. ಒಂದು ಕೆಲಸ ಮಾಡು, ಅದೇ ಹೌದು ಅಂತಾದ್ರೆ ನಿನಗೆ ಈ ಬಿಲ್ಲು ವಿದ್ಯೆಯ ಕುರಿತಾದಂತಹ ಸರಿಯಾದಂತಹ ಹಿಡಿತ ಇಲ್ಲ ಅಂತಾದ್ರೆ, ಗದೆಯಿಂದ ನೀನು ಏನನ್ನೂ ಸಾಧಿಸುವ ಯೋಗ್ಯತೆ ಇದ್ದವ ಹೌದು ಅಂತಾದ್ರೆ, ಆ ಗದೆಯಿಂದಲೇ 18 ದಿವಸದ ಮೊದಲೇ ಎಲ್ಲರನ್ನೂ ಕೊಲ್ಲಬಹುದಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಯಾವ ದಿವಸ? 18 ದಿವಸ ಪ್ರಾರಂಭ ಆಗುವುದಕ್ಕಿಂತ ಮೊದಲೇ. ದಡ್ಡ ಮೊದಲೇ ಕೊಲ್ಲುವುದು ಹೌದು ಅಂತಾದ್ರೆ ಸಂಧಾನಕ್ಕೆ ಧರ್ಮರಾಯ ಯಾಕೆ ಕಳಿಸ್ತಿದ್ದ? ಪ್ರಾರಂಭ ಅಂತ ಹೇಳಿದ್ರೆ ಸಂಧಾನ ಮುರಿದು ಸಂಗ್ರಾಮ ಆ ನಿಶ್ಚಯ ಆಗಿ ಯುದ್ಧ ಪ್ರಾರಂಭ ಆದ ಮೇಲೆ. ಹೌದು, ಅಷ್ಟು ದಿವಸ ನಿನ್ನ ಗದೆಗೆ ಯುದ್ಧಕ್ಕೆ ಹೊರಡುವಾಗ ಹೀಗೆ ಅಂತ ತೀರ್ಮಾನ ಉಂಟು. ಅಷ್ಟು ದಿವಸ ಯುದ್ಧ ಮಾಡಿದ್ದೇನೆ, ಅಷ್ಟು ದಿವಸ ಯಾರನ್ನ ಕೊಲ್ಲಬೇಕು ಅವರನ್ನ ಕೊಂದಿದ್ದೇನೆ, ಯಾರ್ಯಾರನ್ನ ಹೇಗೆ ಬಡಿಬೇಕು ಹಾಗೆ ಬಡಿದಿದ್ದೇನೆ. ನೀವು ಹೇಗೆ ಬಡಿಬೇಕು ಹಾಗೆ ಬಡಿದ್ದಿ, ನಾನು ಅದೇ ರೀತಿಯಲ್ಲಿ ಹೇಗೆ ಸಂಹರಿಸಬೇಕು ಹಾಗೆ ಸಂಹರಿಸಿದ್ದೇನೆ. ನನಗೂ ನಿನಗೂ ಇರುವ ವ್ಯತ್ಯಾಸ ಎಂತದ್ದು ಗೊತ್ತಾ? ನಿನ್ನಲ್ಲಿ ಬಲಾಢ್ಯತೆ ಇದ್ದದ್ರಿಂದ ನೀವು ಬಡದದ್ದು, ನಾನು ಹಾಗಲ್ಲ, ಸಂಹರಿಸಿದ್ದು, ಸಮರದಲ್ಲಿ ಸೋಲಿ. ಇನ್ನೂ ವ್ಯತ್ಯಾಸ ಕೇಳ್ತೀಯ? ನೀನು ಅಷ್ಟು ದೂರ ಇದ್ಕೊಂಡು ಇಲ್ಲಿಗೆ ಬಾಣ ಬಿಟ್ಟದ್ದು, ನಾನು ಹತ್ತಿರ ಹೋಗಿ ಮಂಡೆ ಮೇಲೆ ಹೊಡೆದುಕೊಂಡದ್ದು, ಅದು ನೆನಪಿರಲಿ. ನಿಲ್ಲು, ನಿನಗೆ ಬಿಲ್ಲು ಬಾಣದ ಮಹಿಮೆಯೇ ಗೊತ್ತಿಲ್ಲ. ಹೇಳಿದ್ದು ಯಾಕೆ ಕೇಳು, ಈ ಬಿಲ್ಲು ವಿದ್ಯೆಯನ್ನ ಕಲಿತವರಿಗೆ ಮಾತ್ರ ಗೊತ್ತಿರುವುದು. ಮತ್ತೆ ಬಾಣ ಪ್ರಯೋಗಿಸುವವರೆಲ್ಲ ಹತ್ರ ಹೋಗ್ಕೊಂಡು ಹೀಗೆ ಅದು ದೂರವೇ, ದೂರ ಅಂತ ಗೊತ್ತುಂಟು, ಅದು ದೂರ ಅಂತ ಗೊತ್ತುಂಟು ನಮಗೆ. ಅದಲ್ಲ, ನಿನಗೆ ದೂರ ಅಲ್ಲ ಅಂತ ಆಕ್ಷೇಪ ಮಾಡಿದ್ದಲ್ಲ, ದೂರ ಅಂತ ಗೊತ್ತುಂಟು. ದೂರ ಇದ್ದು ಇನ್ನೊಬ್ಬನ ಮೇಲೆ ಪ್ರಯೋಗ ಮಾಡುವುದಕ್ಕೂ ಹತ್ತಿರ ಹೋಗಿ ಪ್ರಯೋಗ ಮಾಡುವುದಕ್ಕೂ ವ್ಯತ್ಯಾಸ ಉಂಟು ಅಂತ ಹೇಳಿದ್ರೆ ನಾನು. ಈಗ ನಿನಗೆ ಕತ್ತಿ ವಿದ್ಯೆ ಗೊತ್ತಿಲ್ವಾ? ಗೊತ್ತುಂಟು. ಅಲ್ಲ, ನೀ ಧನುಸ್ ಗದಾಯುದ್ಧ ಯಾರ ಹತ್ರ ಕಲಿತೆ ನೀನು? ಗೊತ್ತುಂಟು, ಯಾರ ಹತ್ರ ಕಲಿತದ್ದಲ್ಲ, ಗೊತ್ತುಂಟು. ಅಲ್ಲ, ಕಲಿದ ಗೊತ್ತುಂಟು ನಿನಗೆ. ಅದರಲ್ಲಿ ನಮ್ಮ ಯಾವುದೇ ಪ್ರಾವೀಣ್ಯತೆ ಇಲ್ಲ ಅಷ್ಟೇ. ಈಗ ಒಮ್ಮೆ ಯುದ್ಧ ಕ್ಷೇತ್ರಕ್ಕೆ ಬರುವಾಗ ಎಲ್ಲ ಆಯುಧವನ್ನು ಹಿಡಿದು ತರುವಾಗ ಗದೆಯನ್ನು ನಾವು ತರ್ತೇವೆ. ಅಂದ್ರೆ ಗದಾಯುದ್ಧದಲ್ಲಿ ನೈಪುಣ್ಯವನ್ನು ಹೊಂದಿದವರಂತಲ್ಲ. ನಿನ್ನಷ್ಟು ಹಿಡಿತಾ ಇಲ್ಲ ಅಷ್ಟೇ. ಹಿಡಿತಬೇಕು ನಿನಗೆ. ಇದ್ರಲ್ಲಿ ಹೇಗೆ ಹಿಡಿತಾ ಇಲ್ವೋ ನಮಗೆ ಅದ್ರಲ್ಲಿ ಹಿಡಿತ. ಪ್ರಾಮಾಣಿಕ ಒಪ್ಕೊಳ್ತಾರೆ, ಹಿಡಿತವೇ ಇಲ್ಲ ನಮಗೆ. ಮತ್ತೆ ಈ ವಿಷಯದಲ್ಲಿ ಬಿಲ್ಗಾರಿಕೆಯಿಂದಲೇ ಬಾಣದಿಂದಲೇ ಸಾಧ್ಯವಾಗುವುದಲ್ಲ, ಗದೆಯಿಂದಲೂ ಸಾಧ್ಯವಾಗ್ತದೆ ಅಂತಾದ್ರೆ, ಅಮ್ಮ ಕುಂತಿದೇವಿ ಗಜಮೋಹಿನಿ ವ್ರತವನ್ನು ಮಾಡುವಾಗ ಇದೇ ಬಾಣದಿಂದಲೇ ನಾನು ಕುಂಬಿನಿಯಿಂದ ಅಂಬರದವರೆಗೆ ಸೇತುವೆಯನ್ನು ನಿರ್ಮಾಣ ಮಾಡಿ ದೇವೇಂದ್ರನ ಐರಾವತವನ್ನು ತರಿಸಿದ್ದೆ. ಆಗ ನೀನು ಸುಮ್ಮನೆ ಇದೆಯಲ್ಲ, ಯಾಕೆ ನಿನ್ನ ಗದೆಯಿಂದಲೇ ಐರಾವತವನ್ನು ತರಿಸುವ ಪ್ರಯತ್ನ ಮಾಡಲಿಲ್ಲ? ಗದೆ ಅಷ್ಟು ಉದ್ದ ಇಲ್ಲ, ನೆನಪಿರಲಿ. ಈಗಲಾದ್ರೂ ಯೋಚನೆ ಮಾಡು. ಈ ಗದೆ ಬಾಣವನ್ನ ಒಂದಕ್ಕೊಂದು ಜೋಡಿಸುವುದು. ಗದೆ ಜೋಡಿಸುವುದಲ್ಲ, ಒಂದೇ ಗದೆ ಇರುವುದು. ನಿನ್ನಲ್ಲಿದ್ದು ಧನಸ್ಸು ಒಂದೇ, ನೆನಪಿರಲಿ. ಅದಲ್ಲ, ಧನಸ್ಸೊಂದೇ, ಬಾಣ ಮಾತ್ರ ಬೇರೆ ಬೇರೆ ಬರುವುದು. ಇದೆಲ್ಲ ಅಕ್ಷಯ ತುಣೀರಗಳು, ಒಂದಾದ ಮೇಲೆ ಒಂದು ಪುಂಖಾನುಪುಂಖವಾಗಿ ಬಿಡುವುದು. ಹಾಗಾಗಿ ಶರದಿಂದ ಸೇತುವೆಯನ್ನ ಕಟ್ಟುವುದಿದ್ರು ಒಂದೊಂದು ಜೊತೆಯಾಗಿ ಬಿಟ್ಟದ್ದಲ್ಲ, ಒಂದಾದ ಮೇಲೊಂದರಂತೆ ನನ್ನ ಸಂಕಲ್ಪದಿಂದ ಮಾತ್ರ. ಈಗ ಒಂದಾದರ ಮೇಲೆ ಒಂದೊಂದೆನ್ನದು ಒಂದಕ್ಕೊಂದು ಜೊತೆ ಅಂದ್ರೆ ಎಂತದ್ದು? ಅದೇ ಅಂದ್ರೆ ನಿರ್ಧಾರ ಅದು ಅಂತಲ್ಲ, ಬಾಣ ಪ್ರಯೋಗಿಸುವ ಕ್ರಮ ಹಾಗೆ ಅಂತ ಹೇಳಿದ್ರು. ಆದ್ರಿಂದ ಇದನ್ನೆಲ್ಲಾ ಸಾಧಿಸುವಲ್ಲಿ ಕೃಷ್ಣನ ಸಾರಥ್ಯವೋ ಕೃಷ್ಣನ ಉಪಸ್ಥಿತಿಯೋ ಇಲ್ಲ. ಆದರೂ ಇವತ್ತಿನ ಯುದ್ಧಕ್ಕೆ ನಾನು ಕೃಷ್ಣನನ್ನು ಕರೆಸ್ತಿದ್ದೆ. ಅನಿವಾರ್ಯತೆ ಏನುಂಟು? ಯಾರು ನಿನ್ನನ್ನು ಗೆಲ್ಲುವುದಕ್ಕ? ಬಡ ಕುರಿ ನೀನು. ನಿನ್ನಂತ ಕುರಿಯನ್ನ ಗೆಲ್ಲುವುದಕ್ಕೆ ಕೃಷ್ಣನ ಅನುಗ್ರಹವೋ ಕೃಷ್ಣನ ಉಪಸ್ಥಿತಿಯೋ ಅಗತ್ಯ ಇಲ್ಲವೇ ಇಲ್ಲ. ಏಕಾಂಗಿ ವೀರನಾಗಿ ಈ ದಿವಸವೇ ನಿನ್ನನ್ನು ಅರರೆ ಅನ್ನದೇ ಬೇರೆ ದಾರಿಯೇ ಇಲ್ಲ. ಯಾಕೆ? ಕ್ಷಣದ ಮೊದಲು ಏನು ಹಾರ್ದ, ಏನು ಕೂಗಿದ, ಏನು ಆರ್ಭಟಿಸಿದ ವ್ರಕೋದರ. ಈಗ ಅರರೆ ವ್ರಕೋದರ ಗೆದ್ದದ್ದು ಅಂತ ಹೇಳಿದ್ರೆ ಸೋಲುವುದರಲ್ಲಿ ನಾನೇ ಪ್ರಥಮ ಸೋಲುವವ ಎನ್ನುವುದಾಗಿ ಗೆದ್ದ. ಈಗ ಆದದ್ದು ಮಾತ್ರ ನನಗೂ ಅವನಿಗೂ ನಡೆದಿರುವ ಹೋರಾಟದಲ್ಲಿ ಬಿದ್ದ. ಅವನಿಗೊಂದು ಅಹಂಕಾರ, ದೇಹದ ಬಲಾಢ್ಯತೆ, ಲೋಕಮುಖದಲ್ಲಿ ಬಲಕ್ಕೆ ಮತ್ತೊಂದು ಹೆಸರು ತಾನು ಎನ್ನುವುದಾಗಿ ಅಹಂಕಾರ.
ಹಾಗಾಗಿ ಯಾವ ಸಾಹಸಗಾಥೆಯೇ ಇದ್ದರೂ ಅದು ತನ್ನಿಂದಲೇ ಪ್ರಾರಂಭ ಆಗಬೇಕು ಎನ್ನುವ ಹುಚ್ಚು. ಆದ್ದರಿಂದಲೇ ಅಣ್ಣ ಧರ್ಮರಾಯ ಸೂಕ್ಷ್ಮ ದೃಷ್ಟಿತ್ವದಿಂದ ಅದೊಂದು ಇತ್ಯರ್ಥ ಆಗಲಿ, ಇನ್ಯಾವತ್ತೋ ಪ್ರಕರಣ ಮಾಡಿಕೊಂಡು ನೀವು ಮತ್ತೆ ಇದ್ದ ಕಡೆಯಲ್ಲೆಲ್ಲ ತಾನೇ ಗೆದ್ದದ್ದು ಅಂತ ಹೇಳಿ ತಿರುಗ್ತಾ ಇರುವುದು ಬೇಡ. ಅದು ಇತ್ಯರ್ಥವಾಗಿ ಆದಷ್ಟು ಬೇಗ ಲೋಕಮುಖಕ್ಕೆ ಗೊತ್ತಾಗಲಿ ಎನ್ನುವ ಕಾರಣಕ್ಕಾಗಿ ಆ ಪ್ರಶ್ನೆಯನ್ನು ತುಂಬಿದ ಸಭೆಯಲ್ಲಿ ಕೇಳಿದ್ದು. ಅಲ್ಲದೇ ಇದ್ದರೆ ಧರ್ಮರಾಯ ನಮ್ಮ ಅಣ್ಣನಿಗೆ ಗೊತ್ತಿಲ್ವ ಯುದ್ಧದಲ್ಲಿ ಗೆದ್ದವರು ಯಾರು, ಆ ಗೆಲುವಿನ ರೂವಾರಿಗಳು ಯಾರು, ಎಲ್ಲವೂ ಗೊತ್ತಿದ್ರು ಇಂತಹ ಒಂದು ಸಂಘರ್ಷ ಪ್ರಾರಂಭ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟ ಯಾಕೆ? ಅದು ನಿರ್ಣಯ ಆಗಬೇಕು ಎನ್ನುವುದು. ಈಗ ನಿರ್ಣಯ ಆಯಿತೋ ಇಲ್ವೋ? ಈ ಭೀಮನನ್ನೇ ನಾನು ಗೆದ್ದೆ ಎಂಬಲ್ಲಿಗೆ ಮತ್ತಿನ್ನ ಆ ಪ್ರಶ್ನೆಗೆ ಉತ್ತರಿಸಬೇಕಾದ ಅನಿವಾರ್ಯತೆ ಏನುಂಟು? ಒಬ್ಬ ಹೇಳಿದ್ನಲ್ಲ, ದುರುಳನಾದಂಥ ಕೌರವನನ್ನ ಸಂಹರಿಸಿ ಪ್ರತ್ಯಕ್ಷ ಯಮನಿಲಯಕ್ಕೆ ಅಟ್ಟಿದವ ನಾನು 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 100 ಮಂದಿ ಕೌರವರನ್ನ ಗೆಲ್ಲಿದ್ದೇನೆ, ಆದ್ದರಿಂದ ತಾನೇ ಶ್ರೇಷ್ಠ ಬಲ ಎನ್ನುವುದಾಗಿ ಅವ ಕೊಚ್ಚಿಕೊಂಡ. ಹಾಗಾದರೆ ಅಂಥ ಬಲಾಢ್ಯತೆ ಎಲ್ಲ ಹೋಯಿತು? ದುರದಿಂದ ಕೌರವನನ್ನು ಗೆದ್ದಿರುವ ಆ ದಾಷ್ಟ್ಯತೆ ಏನಾಯಿತು? ಇವನ ಸಾಮಾನ್ಯದವನ, ಈಗ ನಮ್ಮಿಂದ ಸೋತು ಬಿದ್ದಿದ್ದಾನೆ, ಹಾಗಂತ ಇವನಲ್ಲಿ ಇದ್ದದ್ದಾದರೂ ಸಾಮಾನ್ಯದ ವಿಶೇಷವ? ವರಗದ ದಂಡ ಏನ್ ಆಯ್ತು, ಧೀಂತ ತದ್ಧೀಂತ 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 ತೈ. ವರಗದ ದಂಡ ವರಗದ ದಂಡ ವರಗದ ದಂಡ ಏನಾಯ್ತು? ವರಗದ ದಂಡ ವರಗದ ದಂಡ ವರಗದ ದಂಡ ಏನಾಯ್ತು? 100 ಕರಿಗಳ ಬಲು ಎಲ್ಲಿ ಹೋಯ್ತು? 100 ಕರಿಗಳ ಬಲುಗೋ 100 ಕರಿಗಳ ಬಲು ಎಲ್ಲಿ ಹೋಯ್ತು? ಆ ಬರಿದೆರಣದಿ ರಕ್ಕಸರನೆಲ್ಲೋ ಕೊಲ್ಲಿಸಿ ಬರಿದೆ ಬರಿದೆ ರಣದಿ ರಕ್ಕಸರನೆಲ್ಲ ಕೊಲ್ಲಿಸಿ ದೊರೆಯ ಮೇಲ್ಬಿದ್ದು ನೀ ಹೊರಳಲೆತಕೋ ಹೇಳಿ. ಹರೆಯ ಮೇಲ್ ಬಿದ್ದು ನೀ ಹೊರಳಲೆತಕೋ ಹೇಳಿ. ಅರರೆ ಅರರೆ ಅಮ್ಮಮ್ಮ ಅರರೆ ಪ್ರಕೋದರ ಬಿದ್ದ ವರಗದ ದಂಡ ಏನೋಯ್ತು? 100 ಕರಿಗಳ ಬಾಲು ಎಲ್ಲಿ ಹೋಯ್ತು? ಅರರೆ ಓ ಭೀಮ, ಓ ಅಣ್ಣ. ನಿನ್ನ ಅಣ್ಣ ಸತ್ತ. ಪಾಪ ನಿನಗೆ ಅಷ್ಟು ಅನ್ನಿಸಿದ್ರ ಮೇಲೆ ಮತ್ತೆ ನಾನು ಯಾಕೆ ಅದನ್ನು ಹೇಳ್ಕೊಳ್ಳಿಕ್ಕೆ ಹೋಗಲಿ? ನಿನಗೆ ಇವತ್ತಾದ್ರೂ ಗೊತ್ತಾಯ್ತಲ್ಲ ಅಷ್ಟಾದ ನೀನು ಅಂತ. ಇಂಥ ತಮ್ಮನಿಗೆ ಅಣ್ಣನಾದೆ ಅಂತ ಪಶ್ಚಾತ್ತಾಪ ಉಂಟಿವತ್ತು. ಖಂಡಿತ ಎಲ್ಲ ಹೆಮ್ಮೆ ಪಡಬೇಕು. ಯಾಕೆಂದ್ರೆ ನೀನು ಸಾಮಾನ್ಯದವನಲ್ಲ. ಭೂಮಿ ತೂಕದ ಕಥೆಯನ್ನ ನಿನ್ನ ಹೆಗಲ ಮೇಲಿರಿಸಿಕೊಂಡವ, ಶತ್ರುಗಳನ್ನ ಆ ಭೂಮಿ ತೂಕದ ಗಥೆಯಿಂದಲೇ ಬಡಿದು ಬಡಿದು ಕೊಂದವ. ಅಂತಹ ಶ್ರೇಷ್ಠವಾದಂತಹ ವರಗಥ ದಂಡ ಏನಾಯಿತು?
ಇವತ್ತೇನು ಪ್ರಯೋಜನಕ್ಕೆ ಬರಲಿಲ್ಲ ಅಲ್ಲ. ಮತ್ತೆ ಆಗ ಹೇಳ್ತೀಯಲ್ಲ, ಬಾಣದ ಹಾಗಲ್ಲ, ಅದು ಹತ್ರವೇ ನಿಂತ್ಕೊಂಡು ಹೊಡೆಯುವುದು. ನಾನು ಇಷ್ಟು ಹತ್ರ ಇದ್ರು ಯಾಕೆ ಹೊಡಿಲಿಕ್ಕೆ ಆಗ್ಲಿಲ್ವ? ಏನು ಮಾಡುವ? ತಮ್ಮ ಎನ್ನುವ ಮಮಕಾರ ಕೈಯನ್ನ ಕಟ್ಟಿ ಹಾಕಿ ಮಾತಾಡುವಾಗ ತಮ್ಮ ಎನ್ನುವ ಮಮಕಾರ ಕಟ್ಟಿ ಹಾಕಿ ಬೇರೆ ಬೇರೆ ಮಾತಾಡಬೇಡ. ತಮ್ಮ ಎನ್ನುವ ಮಮಕಾರ ಕಟ್ಟಿ ಹಾಕುವುದೇ ನಿನಗೆ ಹೌದು ಅಂತಾದ್ರೆ, ಅಂತ ಭಾವ ಪರವಶತೆಗೆ ನೀನು ಒಳಗಾಗುವ ಮನಸ್ಥಿತಿ ಅವನೇ ಹೌದು ಅಂತಾದ್ರೆ, ಅಣ್ಣ ಧರ್ಮರಾಯ ಪ್ರಶ್ನೆ ಕೇಳಿ ನಾನು ಉತ್ತರಿಸಿದಾಗ ಪ್ರಾಂಜಲ ಮನಸ್ಸಿಗಾಗಿ ನೀನು ಒಪ್ಪಿಕೊಳ್ಳಬೇಕಿತ್ತು. ನನ್ನ ತಮ್ಮ ಅರ್ಜುನನೇ ಈ ಗೆಲುವಿಗೆ ಕಾರಣ. ನೀ ಮತ್ತೂ ದೊಡ್ಡವನಾಗ್ತಿದ್ದೆ. ತಾಯಿಗೆ ಮಕ್ಕಳು ಬೈದಾಗಲೂ ಬೇಡದಿದ್ದು ಮಾಡಿದಾಗಲೂ ತಾಯಿ ಬೈತಾಳೆ. ಬೈದಷ್ಟೇ ವೇಗದಿಂದ ಹೊಡೆಯುವುದಕ್ಕೆ ಕೈ ಎತ್ತುವುದಿಲ್ಲ. ಯಾಕೆ? ಬೈಯುವುದು ಸ್ವಲ್ಪ ಬುದ್ಧಿಯನ್ನ ಕಲಿಯಲಿ ಎನ್ನುವ ಕಾರಣಕ್ಕಾಗಿ. ಹೊಡೆಯುವುದಕ್ಕೆ ಮನಸ್ಸು ಬರುವುದಿಲ್ಲ. ನೀನೀಗ ಬುದ್ಧಿಯನ್ನು ಕಲಿಯುವುದಕ್ಕೂ ಎನ್ನುವ ಕಾರಣಕ್ಕಾಗಿ ಹೊಡಿಲಿಕ್ಕೆ ಬಂದದ್ದಲ್ಲ. ನಾನಲ್ಲ, ನೀನು ಕಲಿಯ. ನಾನು ನಿನ್ನ ಕಲಿಸ್ಲಿಕ್ಕೆ ಬಂದದ್ದು. ಆ ವರಗಾಥ ದಂಡ ಎನ್ನುವುದು ದಂಡವಾಗಿ ಹೋಯಿತು. ಆಮೇಲೆ ನಿನ್ನದೆಂತದ್ದು 100 ಆನೆಯ ಬಲ, 100 ಕರಿಗಳ ಬಲ. ಹೌದಾ? 100 ಆನೆಯ ಬಲ ಇದ್ದದ್ದು ಹೌದಾ ನಿನ್ನಲ್ಲಿ? 100, ಕೆಲವರು 1000 ಅಂತಾರೆ. ಹೌದಾ? ಕೆಲವರು 10,000 ಅಂತಾರೆ. ಒಟ್ಟಾರೆ ನಿನ್ನ ಅನುಭವಕ್ಕೆ ಎಷ್ಟು ಬಂದಿದೆ? ಎಲ್ಲದಕ್ಕಿಂತಲೂ ಮಿಗಿಲುಂಟು. ನಿನಗೂ ನಿರ್ಣಯ ಇಷ್ಟೇ? ಎಲ್ಲದಕ್ಕಿಂತಲೂ ಮಿಗಿಲು ಅಂತ ನಿರ್ಣಯ ಇಲ್ಲ. ಅಂದ್ರೆ ಯಾರು ಹೆಚ್ಚು ಹೇಳ್ತಾರೋ ಅಷ್ಟಲ್ಲ, ಅದಕ್ಕಿಂತ ಹೆಚ್ಚು ಅಂತ. ಸಮುದ್ರದ ಅಳತೆ ಗೊತ್ತುಂಟ ನಿನಗೆ? ನೀನು ಹಾಳಾಗಿ ಹೋದದ್ದೇ ಇದರಲ್ಲಿ. ಯಾರೋ ಎಷ್ಟೋ ಹೇಳ್ತಾರೆ ಎನ್ನುವುದನ್ನೇ ನಾವು ಹೇಳ್ತಾ ಹೋಗುವುದಲ್ಲ. ನಮಗೆ ಎಷ್ಟು ಗೊತ್ತುಂಟು ಅಷ್ಟೇ ನಿರ್ಧಾರದಲ್ಲಿ ಹೇಳ್ಕೊಂಡು ಮುಗಿಸ್ಕೊಂಡು ಹೋಗ್ಬೇಕು. ನಮಗೆ ಎಷ್ಟು ಗೊತ್ತುಂಟು ಅಂತ ಅಷ್ಟೇ ಹೇಳುದಲ್ಲ, ಸತ್ಯ ಯಾವ್ದು ಅದನ್ನು ಹೇಳಬೇಕು. ಸತ್ಯ ಯಾವುದು ನನಗೆ ಗೊತ್ತುಂಟು. 1000 ಅಲ್ಲ, 10,000 ಅಲ್ಲ. ಯಾರೋ ಕೈಲಾಗ ಇದ್ದವರು 100 ಆನೆಯ ಬಾಲ ಅಂತ ನಿನ್ನನ್ನು ಹೇಳಿದ್ದು. ಆ ಹೇಳುವಾಗ ಒಂದು 500 ಜನ ಇದ್ರು. ಅವ್ರು ಅದನ್ನು ದೊಡ್ಡ ಮಾಡಿದ್ರು. ಅದೇ ಸತ್ಯ. ಕೀಚಕನ ಬಲ ಎಷ್ಟು ಅಂತ ಗೊತ್ತುಂಟಪ್ಪ. ನಿನಗಿಂತಲೂ ಬಲ. ಎಷ್ಟು ಬಲ? ನಿನಗಿಂತಲೂ ಬಲ. ನನಗಿಂತ ಬಲಾಢ್ಯ ಹೋದ್ರೆ ಕೀಚಕನನ್ನು ಸತ್ತದ ಹೇಗೆ? ಹೆಡ್ಡ ನೀನು ಸ್ವಲ್ಪ ಸುಮ್ಮನಿರ್ತೀಯ. ಕೀಚಕನನ್ನು ಕೊಲ್ಲುವುದಕ್ಕೆ ನೀನು ಬೇಡ. ನಮ್ಮಲ್ಲಿಯ ಕೆಲಸಗಾರ ಹೋದ್ರು ಅದೇ ಮೋಸ ಮಾಡಿದ್ರೆ ಕೊಲ್ಲಬಹುದು. ಯಾವ ಮೋಸ? ನೀನು ಕೀಚಕನನ್ನ ನೇರವಾಗಿ ಎದುರಿಸಿದ್ದ. ಮತ್ತೆ ಮೋಸದಿಂದ? ಮೋಸ ಎಲ್ಲಿ? ದ್ರೌಪದಿಯಂತೆ ನಟಿಸಿ, ಸರಿ, ಮೋಸದಿಂದ ಅವನನ್ನ ನೃತ್ಯ ಭವನಕ್ಕೆ ಕರೆಯಿಸಿ, ಸರಿ, ಮಧ್ಯರಾತ್ರಿಯ ಕಾಲದಲ್ಲಿ ಅವನಿಗೆ ಗೊತ್ತಾಗದೇ ಇದ್ದಾಗ ನೀನು ಕೊರಳನ್ನ ಮುಕ್ಕಿ ಕೊಂದದ್ದು. ನೀ ತಿಳ್ಕೊಂಡದ್ದು ತಪ್ಪು ಅರ್ಜುನ. ನನ್ನ ಅವನ ನಡುವೆ ಆದದ್ದು ದ್ವಂದ್ವ ಯುದ್ಧ. ಆ ಮಲ್ಲ ಯುದ್ಧದಲ್ಲಿ ನಾನು ಅವನನ್ನ ಮೃತ್ಯು ಬಂಧ ಎನ್ನುವಂತ ಬಂಧನದಿಂದ ಬಿಗಿದದ್ದು. ಅವನು ನನ್ನನ್ನು ಮೊದಲು ಬಂಧಿಸಿದ. ಎಲ್ಲರಿಗೂ ಬಂಧನವನ್ನು ಹಾಕುವುದಕ್ಕೂ ಗೊತ್ತುಂಟು. ಆದ್ರೆ ಮಲ್ಲ ಯುದ್ಧದಲ್ಲಿ ಹಾಕಿದ ಬಂಧನವನ್ನು ಬಿಡಿಸಿಕೊಳ್ಳುವುದಕ್ಕೆ ಗೊತ್ತಿದ್ದದ್ದು ಭೀಮಸೇನಿಗೆ ಮಾತ್ರ. ಕೀಚಕ ಹಾಕಿದ ಮಲ್ಲ ಯುದ್ಧದ ಬಂದಿಯನ್ನು ಬಿಡಿಸಿಕೊಂಡು ಮೃತ್ಯು ಬಂಧ ಎನ್ನುವಂತ ಬಂಧನದಿಂದ ಅವನನ್ನು ನಾನು ಕೊಂದದ್ದು. ನೆನಪಿರಲಿ. ಈಗ ಇವತ್ತು ನನ್ನ ಕೈಯಿಂದ ಸೋತಿಯಲ್ಲ, ಇಲ್ಲಿ ಯಾವುದು ನಿನ್ನಲ್ಲಿ ಇರಲಿಲ್ಲ. ನೀನು ಸಾಯ್ಲಿಕ್ಕೆ ಮಲ್ಲ ಯುದ್ಧಕ್ಕೆ ಬರಲಿಲ್ಲಲ್ಲ, ಏನ್ ಮಾಡ? ಅಂದ್ರೆ ಹೇಳಿದ್ರೆ ಅರ್ಥ ಆಗಲಿಲ್ಲ. ನಮ್ಮ ಹಿಂದಿದವ್ರು ಹೇಳ್ತಾ ಇದ್ರು ನೋಡು, ವಾತ್ಸಲ್ಯ ಬಂದ. ಅದೇ ಪಾಪ. ಏನ್ ಪಾಪ? ಆ ಹಿಂದಿನವರಿಗಿದ್ದ ವಾತ್ಸಲ್ಯ ಬಂಧನವು ನಿನಗಿಲ್ದೆ ಹೋಯ್ತಲ್ಲ. ಅದು ಇದ್ದದ್ರಿಂದ ಸುಮ್ಮನಿದ್ದದಂತ ಹೇಳಿದ್ದು. ಅವ್ರಿಗೆ ಆ ಬಂಧ ಇದ್ದದ್ರಿಂದ ನೀನು ಇವತ್ತು ಇಷ್ಟ ಹಾರಿದ್ದು. ಇಲ್ಲಿ ನೆನಪಿಟ್ಟು ತೊಂದ್ರೆ ಇಲ್ಲ. ಭೀಮ ಕೈ ತೋರಿಸ್ಬೇಡ. ನೀನು ಕೈ ತೋರಿಸಿದ ಏನು ಹೆದರಿಕೆ ಇಲ್ಲ. ನಾವು ಯಾರಿಗೆ ಭಯ ಪಡಬೇಕಾದದ್ದಿಲ್ಲ. ಹಾಗಾದ್ರೆ ನಿನಗೆ ಬೇಕಾದಲ್ಲಿ ಆ ಬಂಧ ಈ ಬಂಧ, ಇಲ್ಲಿ ಮಾತ್ರ ಯಾವ ಬಂಧವೂ ಇಲ್ಲ. ಈಗ ಏನ್ ಮಾಡ್ತಿ? ಗದೆ ನಿನಗೆ ಗದೆ ಇದ್ರೆ ಮಾತ್ರ ನಿನಗೊಂದು ಶೋಭೆ. ಈ ಪ್ರಸಂಗದಲ್ಲಿ ಇನ್ನು ನಿನಗೆ ಗದೆ ಇಲ್ಲ. ಆ ಗದೆ ನಾನು ಹಿಡ್ಕೊಂಡ್ರೆ ಶೋಭೆ. ಹೌದು. ಆ ಗದೆಯನ್ನ ನೀನು ಹಿಡ್ಕೊಂಡ್ರೆ ನಿನಗೆ ವಧೆ ಕೊಟ್ಟಾಗುತ್ತದೆ. ಗದೆಯಲ್ಲಿ ಇಲ್ಲ. ಆ ಗದೆ ನೀನ್ ಹಿಡ್ಕೊಂಡ್ರೆ ಶೋಭೆ ಯಾವಾಗ ಗೊತ್ತಾ? ಈ ಗದೆ ಹಿಡ್ಕೊಂಡು ಏನಾದ್ರೂ ಕೆಲಸ ಮಾಡಿದ್ರೆ ಮಾತ್ರ. ಸೋತು ಬಿದ್ರಿದು ಶೋಭೆ ಅಲ್ಲ. ಶೋಭೆ ಗರ್ವ ಕಿರೀಟಿ ಮತ್ತರವೇ ತವ ತೋಳ ಬಲವ ಮುರಿವೆ. ಇಷ್ಟ ಮೇಲೆ ಎಷ್ಟು ಹಾರಿದ್ರು ಅಷ್ಟೇ. ಏನ್ ಹಾರುವುದಿದ್ರು ಏನ್ ಕೂಗುವುದಿದ್ರು ಇಷ್ಟ್ರ ಒಳಗಾಗಿತ್ತು. ಈಗ ಬಿಡ ಹೇಳ. ಅದೇ ಗಟ್ಟಿಯಲ್ಲಿ ನೀ ಇಷ್ಟು ಮಾತಾಡಿದಂತೂ ಗೊತ್ತುಂಟು ನನಗೆ. ನಾನು ಯಾವಾಗ ಎಷ್ಟು ಮಾತಾಡ್ತೇನೆ. ಹೌದಪ್ಪ. ತಕ್ಕ ಮದ್ದನ್ನು ನಿನಗೆ ಅರಿತೇನೆ. ನೀನು ಈಗ ಅಲ್ಲ, ಮೊದ್ಲಿಂದಲೂ ನೀವು ಅದೇ ಕೆಲಸ ಮಾಡ್ಕೊಂಡಿರ್ಬೇಕಿತ್ತು. ಯಾವ್ದು? ಯಾಕೆಂದ್ರೆ ಅರಿಯುವುದು ನಿನಗೇನು ಹೊಸದಲ್ಲ, ಅಭ್ಯಾಸ ಉಂಟು. ನೀವು ನುಂಗಿ ಸತ್ರಲ್ಲ. ಅಡುಗೆ ಭಟ್ಟ ಅಲ್ವ? ಅಲ್ಲ, ನಾನು ಅಡುಗೆ ಭಟ್ಟ ಆದ್ರಿಂದ ನಿಮಗೆ ಇಷ್ಟಿಷ್ಟು ನುಂಗ್ಲಿಕ್ಕಾಯ್ತು. ಈ ಮಹಾಭಾರತ ಯುದ್ಧ ಎಲ್ಲ ಬಿಡು, ಅದು ಯಾರೇ ಗೆದ್ಕೊಂಡು ಹೋಗ್ಲಿ. ಇನ್ನೆಲ್ಲಾದ್ರೂ ಅರಿಯುವುದಕ್ಕೆ ಜಾಗ ಉಂಟು ನೋಡು, ಹೋಗು. ಇಲ್ಲೇ ಅರಿತೇನೆ. ತಕ್ಕ ಶಾಸ್ತಿಯನ್ನ ಮಾಡದೇ ಇದ್ರೆ ಇಲ್ಲೇ ಅರಿತೇನೆ. ಇಲ್ಲಿ ನೀನು ಅರಿಯುವುದು ನಾನೇ. ಇಲ್ಲಿ ನಾನು ಚಲಾವಣೆಯಲ್ಲಿ ಇರುವಲ್ಲಿಯವರೆಗೆ ನಿನಗೆ ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ,
ನೀ ತಿಳ್ಕೊಂಡದ್ದು ತಪ್ಪಾಯ್ತು. ಏನು? ನಿನ್ನ ಚಲಾವಣೆಯನ್ನ ನಿಲ್ಲಿಸ್ಬೇಕಂತಲೇ ನಾನು ಬಂದದ್ದಿಲ್ಲ, ಅದು ನಿನಗೆ ಗೊತ್ತಿಲ್ಲ. ಹಾಗೆ ಎಲ್ಲಾದ್ರೂ ನನಗೊಂದು ಸ್ವಲ್ಪ ಅನುಮಾನ ಬಂದ್ರೆ ಆ ದಿವಸಕ್ಕೆ ಒಪ್ಕೊಳ್ಳುವುದೇ ಇಲ್ಲ. ಅವಮಾನ ಅವಮಾನ ಅವಮಾನ. ಅಣ್ಣ ಎನ್ನುವ ಗೌರವ ಇಲ್ಲದ ಕೈ ಎತ್ತುವುದಕ್ಕೆ ಮುಂದಾದಂತ ಈ ತಮ್ಮನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತಾದ್ರೆ ಒಂದೇ ಒಂದು ಸ್ವಾಮಿ, ಅಣ್ಣ ತಮ್ಮಂದಿರ ಕಾಳಾಗುವಲ್ಲ, ಯಾರಿಗೆ ಆಗಲಿ ಕೈ ಹಿಡಿದ ಹೆಂಡತಿಯಿಂದ ಪೆಟ್ಟು ಬಿತ್ತ ಮತ್ತೆ ಅವನಿಗೆ ಮರ್ಯಾದೆ ಇರುವುದಿಲ್ಲ ಪ್ರಪಂಚದಲ್ಲಿ.